ಭಕ್ತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠತೆಯ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ಯಸ್ತಾತ್ಮೀಯಭರಂ ವರಪ್ರದ ಗುರಂ ವೈರಾಗ್ಯ ಭಾಗ್ಯೋರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತವಸ್ಯ ತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷರೇಣನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मलक्ष्मणेति त्वयिगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किकेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि तृणाय मेने अस्मद्गुरोर्भगवतोऽस्त्रेकसिन्धोः रामानुजस्य चरणौ चरणं प्रपद्ये। विगाहे आमुनं तीर्थं साधु वृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं शनैगमिकं तत्त्वं मुस्तामनुगताङ्गतम् यस्य सारस्वतस्रोतो कुलामोदवासितं श्रुतीनां श्रमायालं शठारिं तमुपास्महे। वन्दे वैकुण्ठसेनान्यं देवं सोऽत्रवती सकं यद्वेत्र शिखरस्पन्दे विश्वमेतद्व्यवस्थितं सहधर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्ततामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् यति परिवृढो गीतानामदर्शयदञ्जसा निगमपरिषन्नेदीयां संनिरामयमाशयम् जननपदवी याता यातश्रमापहरां धियं जनेतु समेदेव श्रीमान् धनञ्जय सारथिः सन्तः सारल्यः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। ವೇದಮಾಂತ ಮಹಾದೇಶಿಕಾಯ ನಮಃ. 13ನೇ ಅಧ್ಯಾಯದಲ್ಲಿ 2ನೇ ಶ್ಲೋಕ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞಯೋಃ ಜ್ಞಾನಂ ಯತ್ತಜ್ಞಾನಂ ಮತಂ ಮಮ. ಇದರಲ್ಲಿ ಸಾರಭೂತವಾದ ಉಪನಿಷತ್ತಿನ ಸಾರಭೂತವಾದ ಅರ್ಥಗಳನ್ನೆಲ್ಲ ಇಲ್ಲಿ ಉಪದೇಶ ಮಾಡ್ತಾ ಇದ್ದಾನೆ ಪರಮಾತ್ಮನು ಅಂತ ಹೇಳಿ ಭಾಷಿಕಾರರ ಅಭಿಪ್ರಾಯ. ಇದರಲ್ಲಿ ಕ್ಷೇತ್ರಜ್ಞ ಮತ್ತು ಪರಮಾತ್ಮ 3 ತತ್ವತ್ರಯಗಳ ಸ್ವರೂಪ ಸ್ವಭಾವಗಳೇನು, ಆ ತತ್ವತ್ರಯಗಳಲ್ಲಿರುವ ಸಂಬಂಧವೇನು, ಅದೆಲ್ಲವನ್ನು ಕೂಡ ಉಪನಿಷತ್ತುಗಳು ವಿಧ ವಿಧವಾಗಿ ಸಮಾನಾಧಿಕರಣದಿಂದ ಅನೇಕ ವಾಕ್ಯಗಳಲ್ಲಿ ಸಮಾನಾಧಿಕರಣದ ಪ್ರಯೋಗದ ಮೂಲಕ ತಿಳಿಸುತ್ತೆ ನಮಗೆ. ಅಲ್ಲೇ ಅಲ್ಲದೆ ಅನೇಕ ವಾಕ್ಯಗಳು ಶರೀರಾತ್ಮ ಭಾವವನ್ನು ಹೇಳುತ್ತೆ. ಈ ಶರೀರಾತ್ಮ ಭಾವವನ್ನು ಪ್ರಧಾನವಾಗಿ ಸ್ವೀಕರಿಸಿ ಸಮಾನಾಧಿಕರಣ್ಯ ಶ್ರುತಿಗಳಿಗೆಲ್ಲ ಮುಖ್ಯವಾದ ಅರ್ಥವನ್ನೇ ಭಾಷ್ಯಕಾರರು ಆಶ್ಚರ್ಯವಾಗಿ ಸಾರಿಸಿದ್ದಾರೆ ಪೂರ್ವಾಚಾರ್ಯರುಗಳ ಗ್ರಂಥದ ಆಧಾರದ ಮೇಲೆ. ಆ ಎಲ್ಲ ವಿಷಯಗಳನ್ನು ಈಗ ಇಲ್ಲಿ ವಿಚಾರ ಮಾಡ್ತಾರೆ. ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಅನ್ನುವುದು ಪ್ರಧಾನವಾದ ವಾಕ್ಯ. ಇಲ್ಲಿ ಕ್ಷೇತ್ರಜ್ಞನು ನಾನು ಕ್ಷೇತ್ರಜ್ಞ ಅಂತ ತಿಳಿ ಅಂತ ಹೇಳಿದ್ರೆ ಕ್ಷೇತ್ರಕ್ಕೂ ನಾನೇ ಅಂತರ್ಯಾಮಿ, ಕ್ಷೇತ್ರಜ್ಞನಿಗೂ ಅಂತರ್ಯಾಮಿ ಅನ್ನುವ ಅರ್ಥವನ್ನು ಇಲ್ಲಿ ತೆಗೆದುಕೊಂಡು ಈ ಅರ್ಥವೇ ಹೇಗೆ ಸಕಲ ಉಪನಿಷತ್ತುಗಳಲ್ಲಿಯೂ ಕೂಡ ತಿಳಿಸಲ್ಪಟ್ಟಿದೆ ಅನ್ನೋದನ್ನು ಕ್ಷೇತ್ರಜ್ಞ ಮತ್ತು ಪರಮಾತ್ಮ ಈ 3 ತತ್ವಗಳ ಸ್ವರೂಪ ಸ್ವಭಾವಗಳನ್ನು, ಅವುಗಳ ಸಂಬಂಧವನ್ನು, ಹಾಗೆಯೇ ಸೃಷ್ಟಿ ಸಂಹಾರ ಇವುಗಳ ರಹಸ್ಯವೇನು, ಇದೆಲ್ಲವನ್ನು ಕೂಡ ಶ್ರುತಿ ಪ್ರಮಾಣಗಳಿಂದ ಭಾಷ್ಯಕಾರರು ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಅದರಲ್ಲಿ ಪ್ರಧಾನವಾಗಿ
ಆತ್ಮಶರೀರ ಭಾವವನ್ನು ಮೊದಲು ಸ್ಥಾಪನೆ ಮಾಡ್ತಾರೆ. ಕ್ಷೇತ್ರವು ಕ್ಷೇತ್ರಜ್ಞನು ಪರಮಾತ್ಮನಿಗೆ ವಿಶೇಷಣವಾಗಿರುವುದೇ ಸ್ವಭಾವವಾಗಿರುವುದರಿಂದ ಅಪೃಥಕ್ ಸಿದ್ಧವಾಗಿ ವಿಶೇಷಣವಾಗಿರೋದ್ರಿಂದಲೇ ಸಾಮಾನಾಧಿಕರಣ್ಯದಿಂದಲೇ ನಿರ್ದೇಶ ಮಾಡಲ್ಪಡುತ್ತೆ ಅನ್ನೋದು. ಅಪೃಥಕ್ ಸಿದ್ಧವಾದ ವಿಶೇಷಣಗಳು ಬೇರೆ ಬೇರೆ ವಿಷಯಗಳನ್ನು ಒಂದು ಅರ್ಥದಲ್ಲಿ ಪರ್ಯವಸಾನವಾಗುವ ಹಾಗೆ ತಿಳಿಸುವಂತಹದ್ದು. ಅನೇಕ ವಿಶೇಷಣಗಳು ಒಂದು ವಿಶೇಷವನ್ನು ವಿಶೇಷಿಸೋದೇ ಸಾಮಾನಾಧಿಕರಣ್ಯ ಅಂತ ಹೇಳಲ್ಪಡುವುದು. ಏಕಾರ್ಥನಿಷ್ಠತ್ವ, ವಿಶೇಷಣಗಳಿಗೆ ಏಕಾರ್ಥನಿಷ್ಠತ್ವ, ಅನೇಕ ವಿಶೇಷಣಗಳು ಒಂದು ಪದಾರ್ಥದನ್ನು ತಿಳಿಸುವಂಥದ್ದು. ಈ ರೀತಿ ಪ್ರಯೋಗಗಳು ಶ್ರುತಿಯಲ್ಲಿ ಅನೇಕವಾಗಿ ಕಂಡುಬರುತ್ತೆ. ಈ ಸಾಮಾನಾಧಿಕರಣಕ್ಕೆ ಅರ್ಥವನ್ನು ವೈಯಾಕರಣರ ಲಕ್ಷಣಕ್ಕೆ ಅನುಗುಣವಾಗಿ ಭಾಷ್ಯಕಾರರು ಸ್ವೀಕಾರ ಮಾಡ್ತಾರೆ. ಕೈಯಟರು ಅನ್ನುವಂತಹ ವೈಯಾಕರಣರು ಹೇಳಿರುವ ಸಾಮಾನಾಧಿಕರಣ್ಯದ ಲಕ್ಷಣವನ್ನು ಭಿನ್ನ ಪ್ರವೃತ್ತಿ ನಿಮಿತ್ತಾನಾಂ ಶಬ್ದಾನಾಂ ಏಕಸ್ಮಿನ್ನರ್ಥೇ ವೃತ್ತಿ, ಬೇರೆ ಬೇರೆ ನಿಮಿತ್ತಗಳನ್ನು ಹೊಂದಿ ಪ್ರವೃತ್ತವಾದ ಶಬ್ದಗಳು ಒಂದೇ ಪದಾರ್ಥವನ್ನು ವಿಶೇಷಿಸುವುದು, ಅದುವೇ ಸಾಮಾನಾಧಿಕರಣ್ಯ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಹೇಗೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರು ಕ್ಷೇತ್ರಜ್ಞ ವಿಶೇಷಣತಾ ಏಕ ಸ್ವಭಾವತೆಯ, ಕ್ಷೇತ್ರಜ್ಞನಿಗೆ ವಿಶೇಷಣವಾಗಿರುವುದೇ ದೇಹದ ಒಂದು ಸ್ವಭಾವವೋ, ಹಾಗೆಯೇ ತದ್ ಅಪೃಥಕ್ ಸಿದ್ಧೇಹೇ ತತ್ ಸಾಮಾನಾಧಿಕರಣ್ಯನೇವ ನಿರ್ದೇಶ್ಯಂ, ಅದರೊಡನೆ ಸಮಾನಾಧಿಕರಣ್ಯದಂತೆ ಸಮಾನಾಧಿಕರಣದಿಂದ ನಿರ್ದೇಶಿಸಲ್ಪಡುತ್ತೆ. ಅಹಂ ದೇವಃ ಅನ್ನುವಾಗ ದೇವಃ ಅಹಂ ಎರಡು ಸಮಾನಾಧಿಕರಣದಿಂದ ಹೇಳುವಂಥದ್ದು. ಒಂದು ಶರೀರವನ್ನು ಕುರಿತು ಹೇಳುತ್ತೆ, ಇನ್ನೊಂದು ಆತ್ಮನನ್ನು ಕುರಿತು ಎರಡೂ ಕೂಡ ಶರೀರವು ಅಪೃಥಕ್ ಸಿದ್ಧವಾದ ವಿಶೇಷಣವಾದ್ದರಿಂದ ಈ ರೀತಿ ಸಮಾನಾಧಿಕರಣದಿಂದ ಸಮಾನಾಧಿಕರಣದಿಂದಲೇ ಪ್ರಯೋಗ ಮಾಡಲ್ಪಡುತ್ತೆ. ಅದೇ ರೀತಿ ಕ್ಷೇತ್ರವು ಕ್ಷೇತ್ರಜ್ಞನು ಇಬ್ಬರೂ ಸಹ ಪರಮಾತ್ಮನಿಗೆ ಅಪೃಥಕ್ ಸಿದ್ಧವಾದ ವಿಶೇಷಣವೇ ಆಗಿರುವುದೇ ಸ್ವಭಾವವನ್ನು ಹೊಂದಿರುವುದರಿಂದ ಮದ್ವಿಶೇಷಣತಾ ಏಕಸ್ವಭಾವತೆಯ ಮದ ಅಪೃಥಕ್ ಸಿದ್ಧೇಹೇ ಮತ್ತು ಸಾಮಾನಾಧಿಕರಣ್ಯನೈವ ನಿರ್ದೇಶ್ಯವು ವಿಧಿ. ಇಲ್ಲಿ ಎರಡೂ ಕೂಡ ನನಗೆ ವಿಶೇಷಣವಾಗಿರುವುದೇ ಸ್ವಭಾವವಾಗಿರುವುದರಿಂದ, ನನ್ನೊಡನೆ ಅಪೃಥಕ್ ಸಿದ್ಧವಾಗಿರುವುದರಿಂದ ಸಾಮಾನಾಧಿಕರಣದಿಂದಲೇ ನಿರ್ದೇಶಿಸಲ್ಪಡುತ್ತೆ. ಪೃಥಿವ್ಯಾದಿ ಸಂಘಾತ ರೂಪಸ್ಯ ಕ್ಷೇತ್ರಸ್ಯ ಕ್ಷೇತ್ರಜ್ಞಸ್ಯ ಚ ಭಗವತ್ ಶರೀರತಾ ಏಕಸ್ವರೂಪತೆಯ ಭಗವದಾತ್ಮಕತಂ ಶ್ರುತಯೋ ವದಂತಿ. ಶ್ರುತಿಗಳು ಇದನ್ನು ತಿಳಿಸುತ್ತೆ ನಮಗೆ. ಪೃಥಿವಿಯ ಪುತೇಜೋ ವಾಯು ಆಕಾಶ ಅನ್ನುವ ಪಂಚಭೂತಗಳ ಸಂಘಾತವಾದ ಶರೀರವು ಕ್ಷೇತ್ರವು ಕ್ಷೇತ್ರಜ್ಞನು ಮತ್ತೆ ಆ ಕ್ಷೇತ್ರಜ್ಞನು ಇಬ್ಬರೂ ಕೂಡ ಪರಮಾತ್ಮನಿಗೆ ಶರೀರವಾಗಿರುವುದೇ ಅದರ ಸ್ವರೂಪವಾಗಿರುವುದರಿಂದ ಪರಮಾತ್ಮನನ್ನು ಆತ್ಮನಾಗಿ ಹೊಂದಿದೆ ಅನ್ನೋದನ್ನ ಶ್ರುತಿಗಳು ಯಹ ಪೃಥಿವ್ಯಾಂ ತಿಷ್ಟನ್ ಪೃಥಿವ್ಯಾಂತರಃ ಎಂ ಪೃಥಿವೀ ನವೇದ ಯಸ್ಯ ಪೃಥಿವೀ ಶರೀರಂ ಯಹ ಪೃಥಿವೀಂ ಅಂತರೋ ಯಮೇತಿ ಸತ ಆತ್ಮ ಅಂತರ್ಯಾಮಿ ಅಮೃತಃ ಅಂತ ಆರಂಭಿಸಿ, ಪೃಥಿವಿಯಲ್ಲಿ ಇದ್ದಾನೆ, ಪೃಥ್ವಿಯು ಯಾರು ತಿಳಿಯಲಿಲ್ಲ, ಯಾವುದೂ ಅವನನ್ನು ತಿಳಿಯಲಿಲ್ಲ, ಎಲ್ಲವೂ ಅವನಿಗೆ ಶರೀರ, ಎಲ್ಲವನ್ನೂ ಕೂಡ ಒಳಗಡೆ ಇದ್ದು ನಿಯಮನ ಮಾಡ್ತಾನೆ, ಅವನೇ ಅಂತರ್ಯಾಮಿ, ಅಮೃತನಾದವನು, ಯಾವ ದೋಷವೂ ಇಲ್ಲ. ಅವನು ಪೃಥ್ವಿಯಲ್ಲಿದ್ದರೂ ಪೃಥ್ವಿಯ ದೋಷವಿಲ್ಲ, ಆತ್ಮನಲ್ಲಿ ಇದ್ದರೂ ಆತ್ಮನ ದೋಷ ಅವನಿಗೆ ಬರೋದಿಲ್ಲ. ಯಹ ಆತ್ಮನಿ ತಿಷ್ಟನ್ ಆತ್ಮನೋ ಅಂತರಃ, ಈ ಪೃಥ್ವೀಂ ಅಂತ ಹೇಳಿ ಅಗ್ನಿ ವಾಯು ಮೊದಲಾದದ್ದೆಲ್ಲ ಎಲ್ಲವನ್ನು ಹೇಳಿ ಎಲ್ಲ ಭೂತಗಳಲ್ಲಿಯೂ ಕೂಡ ಇದಾನವನು. ಸರ್ವೇಷು ಭೂತೇಷು ತಿಷ್ಟನ್ ಎಂ ಸರ್ವಾಣಿ ಭೂತಾನಿ ನವಿದುಹು ಯಸ್ಯ ಸರ್ವಾಣಿ ಭೂತಾನಿ ಶರೀರಂ ಯಹ ಸರ್ವಾಣಿ ಭೂತಾನಿ ಅಂತರೋ ಯಮಯತಿ ಸತೇ ಆತ್ಮ ಅಂತರ್ಯಾಮಿ ಅಮೃತಃ. ಅವಳು ಯಾವ ದೋಷವೂ ಅದಕ್ಕೆ ಅವನಿಗೆ ಇಲ್ಲ ಅಂತ ಹೇಳಿ ಪ್ರಕೃತಿಯ ವಿಷಯವನ್ನೆಲ್ಲ ಹೇಳಿ, ಜೀವಾತ್ಮರುಗಳು ಹಾಗೆಯೇ ಆತ್ಮನಿ ತಿಷ್ಟನ್ನ ಆತ್ಮನೋ ಅಂತರಃ ಯಮಾತ್ಮಾನ ವೇದ ಯಸ್ಯ ಆತ್ಮ ಶರೀರಂ ಅಂತರ್ಯಾಮಿ ಅಮೃತಃ. ಆತ್ಮನಿಗೂ ಹಾಗೆಯೇ, ಅವನನ್ನು ಅಂತರ್ನಿಯಮನ ಮಾಡ್ತಾನೆ. ಇತಿ
ಇದಮೇವ ಇದುವೇ ಈ ರೀತಿ ಶ್ರುತಿಗಳು ಸ್ಪಷ್ಟವಾಗಿ ಹೇಳುವುದೇ ಅಂತರ್ಯಾಮಿತೆಯ ಸರ್ವಕ್ಷೇತ್ರಜ್ಞಾನ ಆತ್ಮತ್ವೇನ ಅವಸ್ಥಾನಂ. ಅಂತರ್ಯಾಮಿಯಾಗಿ ಎಲ್ಲ ಜೀವಾತ್ಮಗಳು ಕ್ಷೇತ್ರಜ್ಞರಿಗೂ ಕೂಡ ಆತ್ಮನಾಗಿ ಇರುವುದು ಭಗವತಃ ತತ್ ಸಾಮಾನಾಧಿಕರಣ್ಯೇನ ವ್ಯಪದೇಶ ಹೇತು. ಪರಮಾತ್ಮನಿಗೂ ಈ ಜೀವರಿಗೂ ಸಾಮಾನಾಧಿಕರಣದಿಂದ ಶ್ರುತಿಗಳು ಹೇಳುವುದಕ್ಕೆ ಏನು ಕಾರಣ ಅಂದರೆ ಇದುವೇ ಕಾರಣ. ಶರೀರಾತ್ಮಭಾವೇ ಕಾರಣ. ಗೀತೆಯಲ್ಲಿಯೂ ಅದು ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ, ಎಲ್ಲರ ಹೃದಯದಲ್ಲಿಯೂ ಇದೆ ನಾನು. ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾಭೂತಂ ಚರಾಚರಂ. ಮಯಾಭೂತಂ ಚರಾಚರಂ ಯತ್ ತತ್ ನ ಸ್ಯಾತ್. ಯಾವುದೂ ಇಲ್ಲ ನನ್ನ ಬಿಟ್ಟು ಯಾವುದು ಕೂಡ, ನನ್ನನ್ನು ಆತ್ಮನಾಗಿ ಹೊಂದದೇ ಇರುವ ಚರಾಚರ ಪದಾರ್ಥಗಳು ಯಾವುದೂ ಇಲ್ಲ. ಪೃಷ್ಠಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಎಲ್ಲವನ್ನು ನಾನು ವ್ಯಾಪಿಸಿ ನನ್ನ ಒಂದು ಅಂಶದಲ್ಲಿಯೇ ಅಯುತ ಅಂಶದಿಂದಲೇ ಧರಿಸಿದ್ದೇನೆ ಎಲ್ಲವನ್ನು. ಇತಿ ಪುರಸ್ತಾತ್ ಉಪರಿಷ್ಟಾಚ ಅಭಿಧಾಯ. 10ನೇ ಅಧ್ಯಾಯದಲ್ಲಿ ಆರಂಭದಲ್ಲಿಯೂ ಕಡೆಯಲ್ಲಿಯೂ 20ನೇ ಶ್ಲೋಕದಲ್ಲಿ ಆರಂಭಿಸಿ ಅಹಮಾತ್ಮ ಗುಡಾಕೇಶ ಅಂತ ಆರಂಭಿಸಿ 39-42 ಶ್ಲೋಕಗಳಲ್ಲಿ ಉಪಸಂಹಾರದಲ್ಲಿ ನತದಸ್ತಿ ವಿನಾಯತ್ ಸ್ಯಾತೆ ಮೊದಲಾಗಿ ಹೇಳಿ ಪುರಸ್ತಾತ್ ಉಪರಿಷ್ಟಾಚ ಅಭಿದಾಯ ಮಧ್ಯೆ ಸಾಮಾನಾಧಿಕರಣ್ಯೇನ ಉಪದೇಶಿದೆ. ಮಧ್ಯದಲ್ಲಿ ಈ ಕಾರಣದಿಂದಲೇ ಎಲ್ಲರೊಡನೆಯೂ ಸಮಾನಾಧಿಕರಣ್ಯವು ಹೇಳಲ್ಪಡುತ್ತೆ ಅಂತ ಹೇಳಿ ಆದಿತ್ಯಾನಾಮಹಂ ವಿಷ್ಣು ಮೊದಲಾದಲ್ಲಿ ಎಲ್ಲ ಪದಾರ್ಥಗಳೊಡನೆಯೂ ಸಮಾನಾಧಿಕರಣದಿಂದ ಹೇಳಲ್ಪಟ್ಟಿದೆ. ಅಹಂ ಮೊದಲಾದದ್ದು ನಾನೇ ಎಲ್ಲವೂ ಅಂತ ಸಮಾನಾಧಿಕರಣದಿಂದ. ಯದಿದಂ ಕ್ಷೇತ್ರಜ್ಞಯೋ ವಿವೇಕ ವಿಷಯಂ ತಯೋ ಮದಾತ್ಮಕತ್ವ ವಿಷಯಂಚ ಜ್ಞಾನ ಮುಕ್ತಂ. ಈ ಜ್ಞಾನವು ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಸ್ವರೂಪ ಸ್ವಭಾವಗಳ ವಿವೇಕ ಜ್ಞಾನವು ಮತ್ತೆ ಕ್ಷೇತ್ರವೂ ಕ್ಷೇತ್ರಜ್ಞವು ಪರಮಾತ್ಮನನ್ನು ಆತ್ಮನಾಗಿ ಹೊಂದಿದೆ ಎನ್ನುವಂತಹ ಈ ಜ್ಞಾನ ಯಾವುದು ಇದೆಯೋ ತದೇವ ಉಪಾದೇಯಂ ಜ್ಞಾನಮಿತಿ ಮಮ ಮತಂ. ಅದುವೇ ಅತ್ಯಂತ ಉಪಾದೇಯವಾದ ಯತ್ ತತ್ ಜ್ಞಾನಂ ಮತಂ ಮಮ. ಅದುವೇ ಜ್ಞಾನ ಅಂತ ಹೇಳಿದ್ರೆ ಈ ಜ್ಞಾನವೇ ಉಪಾದೇಯವಾದದ್ದು, ಸ್ವೀಕಾರಾರ್ಹವಾದದ್ದು. ಅದಕ್ಕೆ ಈಗ ಪೂರ್ವ ಪಕ್ಷದಲ್ಲಿ ಇದನ್ನು ಕೆಲವರು ಹೇಗೆ ಅರ್ಥ ಮಾಡಿದ್ರು ಅಂತ ಹೇಳ್ತಾರೆ. ಕೇಚಿತ್ ಆಹುಹು, ಯಾರು ಅಂತ ಹೇಳೋದಿಲ್ಲ, ಕೆಲವರು ಹೇಳಿದ್ರು ಹೀಗೆ, ಕೆಲವರು ಹೀಗೆ ಹೇಳಿದ್ದಾರೆ. ಕೇಚಿದಾಹುಹು ಕ್ಷೇತ್ರಜ್ಞಂ ಚಾಪಿಮಾಂ ವಿದ್ಧೀತಿ ಸಾಮಾನಾಧಿಕರಣ್ಯೇನ ಏಕತ್ವಮವಗಮ್ಯತೆ. ನನ್ನನ್ನೇ ಕ್ಷೇತ್ರಜ್ಞ ಅಂತ ತಿಳಿ ಅಂದರೆ ನಾನು ಕ್ಷೇತ್ರಜ್ಞನಿಗೂ ಐಕ್ಯವು ತಿಳಿದು ಬರುತ್ತೆ. ಇಬ್ಬರು ಇಲ್ಲ, ಅಲ್ಲಿ ಒಬ್ಬರೇ ಇರೋದು. ಕ್ಷೇತ್ರಜ್ಞ ಅಂತ ಹೇಳುವವನು ನಾನೇ ಅಂತ ಹೇಳುವ ಹಾಗಿದೆ. ತತಶ್ಚ ಈಶ್ವರಸ್ಯೈವ ಸತಃ ಅಜ್ಞಾನಾತ್ ಕ್ಷೇತ್ರಜ್ಞತ್ವಮಿವ ಭವತಿ ಅಭ್ಯುಪಗಂತವ್ಯ. ಅದರಿಂದ ಏನು ಮಾಡಬೇಕು ಅಂದರೆ ಒಂದೊಂದು ಶರೀರದಲ್ಲೂ ಒಬ್ಬ ಕ್ಷೇತ್ರಜ್ಞ ಇದ್ದಾನೆ. ಎಲ್ಲ ಕ್ಷೇತ್ರಗಳಲ್ಲಿಯೂ ಕ್ಷೇತ್ರಜ್ಞ ಇರೋದ್ರಿಂದ ಪರಮಾತ್ಮನು ಅಜ್ಞಾನದಿಂದ ಕ್ಷೇತ್ರಜ್ಞನಂತೆ ಕಂಡು ಬರ್ತಾ ಇದ್ದಾನೆ. ಆ ರೀತಿ ಒಪ್ಕೊಳ್ಬೇಕಾಗುತ್ತೆ. ಅವಾಗ ತನ್ನಿವೃತ್ತ್ಯರ್ಥಶ್ಚ ಅಯಂ ಏಕತ್ವೋಪದೇಶ. ಒಂದೊಂದು ಕ್ಷೇತ್ರದಲ್ಲೂ ಅಜ್ಞಾನದಿಂದ ಪರಮಾತ್ಮ ಇದ್ದಾನೆ ಅಂತ ಹೇಳಿದ್ರೆ ಅದು ತತ್ವ ಆಗೋದಿಲ್ಲ. ಆದ್ದರಿಂದ ಒಂದೊಂದು ಕ್ಷೇತ್ರದಲ್ಲಿಯೂ ಇರುವವನು ಅಜ್ಞಾನದಿಂದ ಕ್ಷೇತ್ರಜ್ಞತ್ವ ಬಂದಿದೆ ಅವನಿಗೆ ಅಂತ ಹೇಳಿದ್ರೆ ಹಾಗಲ್ಲ. ಇರೋವನು ಒಬ್ಬನೇ, ಜೀವಾತ್ಮನು ಇಲ್ಲವೇ ಇಲ್ಲ, ಒಬ್ಬನೇ ಇರೋದು ಅಂತ ಈ ಒಂದು ಭೇದ ಕಂಡು ಬರ್ತಿರುವ ಭೇದ ಜ್ಞಾನವನ್ನ ಹೋಗಿಸೋದಕ್ಕೆ ಏಕತ್ವ ವ್ಯಪದೇಶವು ಇಲ್ಲಿ ಮಾಡಲ್ಪಟ್ಟಿದೆ. ತನ್ನಿವೃತ್ತ್ಯರ್ಥಶ್ಚ ಅಯಂ ಏಕತ್ವ ಉಪದೇಶ. ಈ ಒಂದೊಂದು ಕ್ಷೇತ್ರದಲ್ಲೂ ಅಜ್ಞಾನದಿಂದ ಇರೋ ಹಾಗಿದ್ದಾನೆ ಈಶ್ವರನೇ ಅಂತ ಹೇಳಿದ್ರೆ ಹಾಗಲ್ಲ, ಈಶ್ವರ ಒಬ್ಬನೇ ಇರೋದು. ಏಕತ್ವ ಜ್ಞಾನವು ಉಪದೇಶ ಮಾಡಲ್ಪಟ್ಟಿದೆ. ಅನೇನ ಚ ಆಪ್ತತಮ ಭಗವದುಪದೇಶೇನ. ಉಪದೇಶ ಮಾಡ್ತಿರೋನು ಸಾಕ್ಷಾತ್ ಪರಮಾತ್ಮನೇ. ಭಗವಾನುವಾಚ ಅಂತಾನೆ ಎಲ್ಲದಲ್ಲಿ ಬರೋದು. ಪರಮಾತ್ಮನೇ ಉಪದೇಶ ಮಾಡ್ತಿರೋದ್ರಿಂದ ರಜ್ಜುರೇಶ ನ ಸರ್ಪ ಇದು ಆಪ್ತೋಪದೇಶೇನ ಸರ್ಪತ್ವ ಭ್ರಮ
ನಿವೃತ್ತಿವತ್ ಕ್ಷೇತ್ರಜ್ಞತ್ವ ಭ್ರಮ ನಿವರ್ತತೆ. ಹೇಗೆ ಸರ್ಪದ ಭ್ರಮೆಯು ಇದು ಬರೀ ಹಗ್ಗವಷ್ಟೇ ಸರ್ಪವಲ್ಲ ಅಂತ ಒಬ್ಬರು ಆಪ್ತರು ಉಪದೇಶ ಮಾಡಿದ್ರೆ, ಆಪ್ತರು ಉಪದೇಶ ಮಾಡಬೇಕು, ನಮ್ಗೆ ತಿಳಿದಂತಹ ಆಪ್ತರು, ಅವರಿಗೂ ಭ್ರಮೆ ಇದೆ ಅಂತ ತಿಳಿದ್ರೆ ಅವ್ರ ಮಾತನ್ನು ಯಾರು ನಂಬೋದಿಲ್ಲ. ಆಪ್ತರು ಉಪದೇಶ ಮಾಡಿದ್ರೆ ಇದು ಸರ್ಪವಲ್ಲ, ಸರ್ಪ ಅಂತ ತಿಳಿದುಕೊಂಡಿದ್ದ ಭ್ರಮೆ ಹೇಗೆ ಹೋಗ್ಬಿಡುತ್ತೋ ಆ ರೀತಿ ಆಪ್ತತಮನಾದ ಈ ಪರಮಾತ್ಮನ ಉಪದೇಶದಿಂದ ಇವನು ಕ್ಷೇತ್ರಜ್ಞ, ಇವನೊಬ್ಬ ಜೀವಾತ್ಮ ಅಂತ ತಿಳಿದುಕೊಳ್ಳುವ ಭ್ರಮೆ ಹೋಗ್ಬಿಡುತ್ತೆ, ಬ್ರಹ್ಮವೇ ಎಲ್ಲ ಅನ್ನುವ ಜ್ಞಾನ ಉಂಟಾಗುತ್ತೆ ಅಂತ ಹೇಳ್ತಾರೆ ಕೆಲವರು. ಕೇಚಿತ್ ಆಹುಹು, ಕೆಲವರು ಈ ರೀತಿ ಇದಕ್ಕೆ ಅರ್ಥ ಮಾಡಿದ್ದಾರೆ. ಅವರನ್ನ ನಾವು ಪ್ರಶ್ನೆ ಮಾಡ್ತೀವಿ. ತೇ ಪ್ರಷ್ಟವ್ಯಾಹ, ಅವರನ್ನ ನಾವು ಹೀಗೆ ಪ್ರಶ್ನೆ ಮಾಡಬೇಕು. ಅಯಂ ಉಪದೇಷ್ಟ ಭಗವಾನ್ ವಾಸುದೇವ ಪರಮೇಶ್ವರ. ಅವನ ವಿಶೇಷಣಗಳನ್ನೆಲ್ಲ ಮೊದಲು ಹೇಳಿದ್ರೆ, ಅವನು ಭಗವಾನ್, ಷಾಡ್ಗುಣ್ಯ ಪರಿಪೂರ್ಣನಾದವನು, ಸಕಲ ಕಲ್ಯಾಣ ಗುಣಾಕರನು, ಯಾವ ದೋಷವೂ ಇಲ್ಲದವನು, ಉಪದೇಶ ಮಾಡ್ತಿರುವವನು ಸಾಕ್ಷಾತ್ ವಾಸುದೇವ, ವಸುದೇವನ ಮನೆಯಲ್ಲಿ ಅವತಾರ ಮಾಡಿರುವಂತಹ ಶ್ರೀಕೃಷ್ಣನು. ಪರಮೇಶ್ವರ, ಎಲ್ಲರಿಗೂ ಈಶ್ವರನಾದವನು, ಈಶ್ವರರಿಗೂ ಈಶ್ವರನಾದವನು. ಇವನು ಕಿಂ ಆತ್ಮ ಯಾಥಾತ್ಮ್ಯ ಸಾಕ್ಷಾತ್ಕಾರೇಣ ನಿವೃತ್ತ ಅಜ್ಞಾನ. ಆತ್ಮ ಸಾಕ್ಷಾತ್ಕಾರದಿಂದ ಆತ್ಮವು ಯಾಥಾತ್ಮ್ಯವನ್ನು ಸಾಕ್ಷಾತ್ಕರಿಸಿಕೊಂಡು ಅಜ್ಞಾನವನ್ನು ಕಳೆದುಕೊಂಡ ಪರಮಾತ್ಮನೇ ಇವನು. ವಾಸುದೇವನು ತನ್ನ ಒಂದು ಯಾಥಾತ್ಮ್ಯ ಜ್ಞಾನದಿಂದ ಅಜ್ಞಾನವನ್ನು ಕಳೆದುಕೊಂಡಿರೋವನೇ ಉಪದೇಶ ಮಾಡ್ತಿರುವ ಶ್ರೀಕೃಷ್ಣನು. ಅಥವಾ ಇಲ್ಲವೇ ಉತ ನ ಇತಿ ಪ್ರಷ್ಟವ್ಯಾಹ. ಈ ರೀತಿ ಪ್ರಶ್ನೆ ಮಾಡಿದ್ರೆ ನಿವೃತ್ತ ಅಜ್ಞಾನ ಚೇತ್, ಮೊದಲನೆಯ ವಿಕಲ್ಪ ಅಜ್ಞಾನವೆಲ್ಲ ಹೋಗ್ಬಿಟ್ಟಿದೆ ಕೃಷ್ಣನಿಗೆ, ಆತ್ಮ ಜ್ಞಾನ ಸಾಕ್ಷಾತ್ಕಾರವಾಗಿದೆ, ಅಜ್ಞಾನವಿಲ್ಲ ಅವನಿಗೆ ಅಂತ ಹೇಳಿದ್ರೆ, ನಿರ್ವಿಶೇಷ ಚಿನ್ಮಾತ್ರೈಕ ಸ್ವರೂಪೇ ಆತ್ಮನಿ ಅತದ್ರೂಪ ಅಧ್ಯಾಸ ಅಸಂಭಾವನೆಯ ಕೌಂತೆಯಾದಿ ಭೇದ ದರ್ಶನಂ ತಾನ್ ಪ್ರತಿ ಉಪದೇಶಾದಿ ವ್ಯಾಪಾರಾಶ್ಚ ನ ಸಂಭವಂತಿ. ಆಗ ಇದೆಲ್ಲವೂ ಕೂಡ ಸಂಭವವಾಗುವುದಿಲ್ಲ. ಯಾಕೆ ಅಂದರೆ ಆತ್ಮ ಜ್ಞಾನ ಸಾಕ್ಷಾತ್ಕಾರವಾಗಿದ್ದರೆ ಯಾವ ರೀತಿ ಆತ್ಮ ತೋರ್ತಾ ಇರಬೇಕು ಕೃಷ್ಣನಿಗೆ ಅಂತ ಹೇಳಿದ್ರೆ, ನಿರ್ವಿಶೇಷವಾದ ಚಿನ್ಮಾತ್ರೈಕ ಸ್ವರೂಪ ಅನ್ನೋದು ತಿಳಿದಿರ್ಬೇಕು. ಅದುವೇ ಯಾಥಾತ್ಮ್ಯ ಅಂತ ನೀವು ಹೇಳ್ತೀರಾ, ಪೂರ್ವ ಪಕ್ಷಿಗೆ ಹೇಳ್ತಿರೋದಿದು. ಕೇಚಿದಾವು, ಕೆಲವರು ಹೀಗೆ ಹೇಳಿದ್ರು, ಅವ್ರಿಗೆ ಪ್ರಶ್ನೆ ಮಾಡ್ತೀವಿ, ನೀವು ಹೇಳ್ತೀರಾ ನಿರ್ವಿಶೇಷ ಚಿನ್ಮಾತ್ರೈಕ ಸ್ವರೂಪ ಆತ್ಮ ಅಂತ ಹೇಳಿದ್ರಿ. ಇಂತಹ ಆತ್ಮಜ್ಞಾನವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ರೆ ಅದಕ್ಕೆ ವಿರುದ್ಧವಾದ ಅಧ್ಯಾಸವು ಸಂಭವಿಸಬಾರದು. ಬೇರೆ ಒಂದು ರೀತಿಯಲ್ಲಿ ಅದನ್ನು ಆರೋಪ ಮಾಡಿಕೊಂಡು ತಿಳ್ಕೊಳ್ಳೋದು ಸಂಭವಿಸೋದಿಲ್ಲ. ಯಾಕೆಂದರೆ ಯಾಥಾತ್ಮ್ಯ ಜ್ಞಾನ ಉಂಟಾಗಿರುವಾಗ ಆಗ ಕೌಂತೆಯ ಮೊದಲಾದ ಭೇದ ದರ್ಶನ ಇರಬಾರ್ದು. ಏಕತ್ವ ಜ್ಞಾನ ಬಂದುಬಿಟ್ರೆ ಭೇದ ಜ್ಞಾನವೇ ಇರಬಾರ್ದು. ಅರ್ಜುನನಿಗೆ ಹೇಗೆ ಉಪದೇಶ ಮಾಡೋಕ್ಕೆ ಸಾಧ್ಯ, ಕೌಂತೆಯ ಅಂತ ಹೇಳಕ್ಕೆ ಹೇಗೆ ಸಾಧ್ಯ, ಅವನನ್ನು ಕುರಿತು ಉಪದೇಶ ಮಾಡುವ ವ್ಯಾಪಾರ ಹೇಗೆ ಸಾಧ್ಯ, ಯಾವ ಕ್ರಿಯೆಯೂ ಇಲ್ಲ, ಯಾವ ಭೇದವೂ ಇಲ್ಲ. ಈ ರೀತಿ ಇರುವಾಗ ಇದ್ಯಾವುದು ಸರಿ ಹೋಗೋದಿಲ್ಲ. ಇಲ್ಲ, ಇನ್ನೂ ಅಜ್ಞಾನ ಹೋಗಿಲ್ಲ ಅಂದರೆ ಅಥ ಆತ್ಮಸಾಕ್ಷಾತ್ಕಾರ ಅಭಾವಾತ್ ಅನಿವೃತ್ತ ಅಜ್ಞಾನ, ಆತ್ಮಸಾಕ್ಷಾತ್ಕಾರವಾಗಿಲ್ಲ, ಅಜ್ಞಾನ ಇನ್ನೂ ಹೋಗಿಲ್ಲ ಅಂದರೆ ಅಜ್ಞಾನವಿರುವುದರಿಂದ ಉಪದೇಶಕ್ಕೆ ಅರ್ಹತೆಯೇ ಇರುವುದಿಲ್ಲ. ನ ತರ್ಹಿ ಅಜ್ಞತ್ವಾದೇವ ಆತ್ಮಜ್ಞಾನ ಉಪದೇಶ ಸಂಭವ. ತಿಳಿದೇ ಇರೋನು ಉಪದೇಶ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಉಪದೇಕ್ಷ್ಯಂತಿತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಅಂತ ಕೃಷ್ಣನೇ ಹೇಳಿದ. ತತ್ವದರ್ಶಿಗಳು ಉಪದೇಶ ಮಾಡ್ತಾರೆ, ತತ್ವದರ್ಶಿ ಆಗದೆ ಇರೋನು ಉಪದೇಶ ಮಾಡೋಕ್ಕೆ ಸಾಧ್ಯವಿಲ್ಲ. ಸಾಕ್ಷಾತ್ಕಾರ ಮಾಡಿಕೊಂಡವನೇ ಉಪದೇಶ ಮಾಡ್ತಾನೆ ಅಂತ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಅಲ್ಲಿ ಶಂಕರಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ ಸ್ಪಷ್ಟವಾಗಿ. 6ನೇ ಅಧ್ಯಾಯದಲ್ಲಿ ಸದ್ವಿದ್ಯಾ ಪ್ರಕರಣದಲ್ಲಿ ಅವನಿಗೆ ಬೇಕಾದಷ್ಟು ವಿಶೇಷಣಗಳು ಹೇಳಿ ಇಂತಹ ಒಬ್ಬ ಸಾಕ್ಷಾತ್ಕಾರ ಮಾಡಿಕೊಂಡ ಜ್ಞಾನಿಯೇ ಉಪದೇಶ ಮಾಡಬೇಕು ಅಂತ ಹೇಳಿ, ಎರಡೂ ಕೂಡ ವಿರೋಧ ಬರುತ್ತೆ ಇಲ್ಲಿ. ಅತಃ ಏವಮಾದಿವಾದಾ ಅನಾಕಲಿತ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣ ನ್ಯಾಯ ಸ್ವವಾಗ್ವಿರೋಧೈ ಅಜ್ಞಾನಿಭಿ ಜಗನ್ಮೋಹನಾಯ ಪ್ರವರ್ತಿತ ಇತಿ ಅನಾದರಣೀಯ. ಇದೆಲ್ಲ ಎಲ್ಲರಿಗೂ ಮೋಹ ಉಂಟು ಮಾಡುತ್ತೆಯೇ ಹೊರತು ನಾವು ಇದನ್ನು ಆದರ ಮಾಡೋದಿಲ್ಲ. ಇದೆಲ್ಲ ಅನಾದರಣೀಯವಾದದ್ದು. ಎಲ್ಲ ಶ್ರುತಿಯನ್ನು ಪೂರ್ಣವಾಗಿ ಅಧ್ಯಯನ ಮಾಡಿ
ಅದರಲ್ಲಿ ವಿರೋಧವಿಲ್ಲದೆ ಇರೋ ಹಾಗೆ, ತಮ್ಮ ವಾಕ್ಗೂ ವಿರೋಧವಿಲ್ಲದೆ ಇರೋ ಹಾಗೆ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣ ಅದಕ್ಕೆ ಅನುಗುಣವಾದ ನ್ಯಾಯಗಳು, ತಮ್ಮ ವಚನಗಳಲ್ಲಿಯೇ ಪರಸ್ಪರ ವಿರೋಧಗಳು ಕಂಡುಬರುತ್ತೆ. ಇದೆಲ್ಲ ಈ ರೀತಿಯಾದ ಅಜ್ಞಾನದಿಂದ ಉಂಟಾಗಿ ಮೋಹವನ್ನೇ ಉಂಟು ಮಾಡುತ್ತೆ. ನಾವು ಇದನ್ನು ಆಧಾರ ಮಾಡುವುದಿಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳ್ತಾರೆ. ಅದೇ ಹೇಳಿಬಿಟ್ಟು ಈಗ ನಮ್ಮ ಸಿದ್ಧಾಂತವೇನು, ಉಪನಿಷತ್ ಸಿದ್ಧಾಂತ ಅನ್ನೋದನ್ನು ಈಗ ಸ್ಥಾಪನೆ ಮಾಡ್ತಾರೆ. ಉಪನಿಷತ್ತಿನ ಸಿದ್ಧಾಂತವೇ ವಿಶಿಷ್ಟಾದ್ವೈತ ಸಿದ್ಧಾಂತ. ಉಪನಿಷತ್ತಿನಲ್ಲಿ ಹೇಳಿರುವುದೇ ಎಲ್ಲ ಉಪನಿಷತ್ತುಗಳಲ್ಲೂ ಅಂತರ್ಯಾಮಿತ್ವವೇ ಹೇಳಿದೆ. ಯಾವುದೇ ಉಪನಿಷತ್ತು ತೆಗೆದುಕೊಂಡು ನೋಡಿದ್ರೂ ಎಲ್ಲದರಲ್ಲಿಯೂ ಅಂತರ್ಯಾಮಿತ್ವವೇ ಪ್ರಧಾನವಾಗಿ ತೋರಿ ಬರುವಂತಹ ಉಪದೇಶ ಅದರಲ್ಲಿ. ಅದನ್ನು ಇಲ್ಲಿ ಹೇಳ್ತಾರೆ. ಈಗ ಸಿದ್ಧಾಂತ ಏನು, ತತ್ವವೇನು? ಅತ್ರೇದಂ ತತ್ವಂ ಅಚಿದ್ವಸ್ತುನಶ್ಚ ಚಿದ್ವಸ್ತುನಃ ಅಚಿದ್ವಸ್ತುನಃ ಚಿದ್ವಸ್ತುನಃ ಪರಸ್ಯ ಬ್ರಹ್ಮಣಃ. ಅಚಿದ್ವಸ್ತುನಃ, ವಸ್ತು ಅಂದರೆ ಪರಮಾರ್ಥವಾದ ಪದಾರ್ಥ ಅಂತ ಅರ್ಥ. ಅಚೇತನ ಪದಾರ್ಥವು, ಚೇತನ ಪದಾರ್ಥವು, ಮತ್ತೆ ಪರಸ್ಯ ಬ್ರಹ್ಮಣಃ, ಪರಬ್ರಹ್ಮನಿಗೂ ಕೂಡ ಭೋಗ್ಯತ್ವೇನ ಭೋಕ್ತೃತ್ವೇನ ಚ ಈಶಿತೃತ್ವೇನ ಚ ಸ್ವರೂಪ ವಿವೇಕಮಾಹು ಕಾಶ್ಚನ ಶ್ರುತಯ. ಕೆಲವು ಶ್ರುತಿಗಳು ಚಿರಚಿದೀಶ್ವರರ ತತ್ವತ್ರಯಗಳ ಸ್ವರೂಪ ವಿವೇಕವನ್ನು ತಿಳಿಸುತ್ತೆ. ಹೇಗೆ ಅಂತ ಹೇಳಿದ್ರೆ, ಅಚೇತನವು ಭೋಗ್ಯವಾದ ಪದಾರ್ಥ, ಚೇತನವು ಭೋಕ್ತಾ ಆದವನು, ಈಶ್ವರನು ಈಶಿತೃ ಆದವನು, ಎಲ್ಲವನ್ನು ಆಳುವವನು. ಈಶ್ವರನಿಗೂ ಭೋಕ್ತೃತ್ವವಿದ್ದರೂ ಇವನಿಗೆ ಜೀವಾತ್ಮನಿಗೆ, ಈಶ್ವರಿಗೆ ಜೀವಾತ್ಮನಿಗೆ ಇಬ್ಬರಿಗೂ ಭೋಕ್ತೃತ್ವ ಇದೆ. ಆದರೆ ಜೀವಾತ್ಮನಿಗೆ ಈಶಿತೃತ್ವ ಇಲ್ಲ. ಆದ್ದರಿಂದ ಈಶಿತೃತ್ವ ಅನ್ನುವ ಗುಣದಿಂದ ಪರಮಾತ್ಮನು ಬೇರೆ. ಭೋಕ್ತೃತ್ವ ಅನ್ನುವುದು ಜೀವಾತ್ಮನಿಗೆ, ಭೋಗ್ಯತ್ವ ಅನ್ನೋದು ಪ್ರಕೃತಿಗೆ. ಆದ್ದರಿಂದ ಈ ಮೂರು ವಿವಿಧದಲ್ಲಿ ಶ್ರುತಿಗಳು ಸ್ವರೂಪ ವಿವೇಕವನ್ನು ತಿಳಿಸುತ್ತೆ. ಸ್ವರೂಪದಲ್ಲಿ ವೈಲಕ್ಷಣ್ಯವು ಹೇಗೆ ಚಿದಚಿದ್ ಈಶ್ವರರಿಗೆ ತತ್ವತ್ರಯದ ಸ್ವರೂಪ ವಿವೇಕವನ್ನು ತಿಳಿಸುತ್ತೆ. ಅಸ್ಮಾನ್ಮಾಯಿ ಸೃಜತೆ ವಿಶ್ವಮೇತತ್ ತಸ್ಮಿಂಶ್ಚ ಅನ್ಯಃ ಮಾಯೆಯ ಸನ್ನಿರುದ್ಧ. ಅಸ್ಮಾತ್ ಅಂದರೆ ಈ ಪ್ರಕೃತಿಯಿಂದ ಅಂತ ಅರ್ಥ. ಪ್ರಕೃತಿಯನ್ನು, ಮೂಲ ಪ್ರಕೃತಿಯನ್ನು, ಅದರಿಂದ ಮಾಯಿ, ಮಾಯಿ ಅಂತ ಹೇಳಿದ್ರೆ ಆಶ್ಚರ್ಯ ಚೇಷ್ಟಿತವುಳ್ಳವನು. ವಿಶ್ವಮೇತತ್ ಸೃಜತೆ, ಎಲ್ಲವನ್ನು ಸೃಷ್ಟಿ ಮಾಡ್ತಾನವನು. ತಸ್ಮಿಂಶ್ಚ ಅನ್ಯಃ ಮಾಯೆಯ ಸನ್ನಿರುದ್ಧ, ಅದರಲ್ಲಿ ಇನ್ನೊಬ್ಬನು ಈ ಪ್ರಕೃತಿಯಿಂದ ಕಟ್ಟಲ್ಪಟ್ಟಿದ್ದಾನೆ. ಮಾಯಾ ಅನ್ನುವ ಶಬ್ದಕ್ಕೆ ಆಶ್ಚರ್ಯ ಚೇಷ್ಟಿತ ಪ್ರಕೃತಿ, ಪ್ರಕೃತಿಗೂ ಮಾಯಾ ಅನ್ನುವ ಶಬ್ದ ಉಪಯೋಗವಾಗುವುದು. ಅದರ ಒಂದು ಆಶ್ಚರ್ಯಕರವಾದ ಗುಣವನ್ನು ತಿಳಿಸೋದಕ್ಕೆ ಅಲ್ಲಿಯೂ ಮಾಯಾ ಅಂತ ಹೇಳಲ್ಪಡುತ್ತೆ. ಪ್ರಕೃತಿಗೂ ಆಶ್ಚರ್ಯವಾದ ಗುಣಗಳಿದೆ, ಆಶ್ಚರ್ಯವಾದ ರೂಪಗಳಲ್ಲಿ ವಿಕಾರ ಹೊಂದುತ್ತೆ, ಬೃಹತ್ತಾಗಿ ಇದೆ, ಎಲ್ಲ ಅದರ ಆಶ್ಚರ್ಯವಾದ ಗುಣಗಳಿದೆ. ಅದಕ್ಕೂ ಮಾಯಾ ಅಂತ ಹೇಳಲ್ಪಟ್ಟಿದೆ. ಅದರಿಂದ ಕಟ್ಟಲ್ಪಟ್ಟಿದ್ದಾನೆ. ಅನ್ಯಃ ಅಂದರೆ ಜೀವಾತ್ಮನು. ಮಾಯಾ ಅಂತೂ ಪ್ರಕೃತಿ ವಿದ್ಯಾತ್, ಮಾಯಿನಂತೂ ಮಹೇಶ್ವರಂ. ಮಾಯಿ ಆದವನು, ಇದನ್ನೆಲ್ಲ ತನ್ನ ಅಧೀನದಲ್ಲಿ ಇಟ್ಕೊಂಡಿರುವವನು, ಆಶ್ಚರ್ಯವಾದ ಶಕ್ತಿ ಉಳ್ಳವನು ಅವನು ಈಶ್ವರಂ. ಈಶ್ವರ ಅಂತ ಮಹೇಶ್ವರನು, ಮಹೇಶ್ವರಂ. ಕ್ಷರಂ ಪ್ರಧಾನಂ ಅಮೃತಾಕ್ಷರಂ ಹರಃ ಕ್ಷರಾತ್ಮಾನೌ ಈಶತೆ ದೇವ ಏಕಃ. ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಭೇದವು ಅತ್ಯಂತ ಪ್ರಧಾನವಾಗಿ ಹೇಳಲ್ಪಟ್ಟಿದೆ. ಶ್ವೇತಾಶ್ವತರ ಉಪನಿಷತ್ತು ಹೇಳುವಷ್ಟು ಸ್ಪಷ್ಟವಾಗಿ ಚಿದಚಿದೀಶ್ವರರ ಭೇದ ಬೇರೆ ಯಾವ ಉಪನಿಷತ್ತಲ್ಲಿಯೂ ಹೇಳಿಲ್ಲ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಕ್ಷರಂ ಪ್ರಧಾನಂ ಅಮೃತಾಕ್ಷರಂ ಹರಃ. ಅಕ್ಷರಶಬ್ದಿತನಾದವನು, ಅಮೃತನಾದವನು, ಹರಹ ಅಂತ ಹೇಳಲ್ಪಟ್ಟವನು ಜೀವಾತ್ಮ. ಇಲ್ಲಿ ವ್ಯಾಖ್ಯಾನ ಮಾಡ್ತಾರೆ ಭಾಷ್ಯಕಾರರೇ ಆರ್ಥಿಕ ಶಬ್ದಕ್ಕೆ. ಕ್ಷರಂ ಅಂತ ಹೇಳೋದು ಕ್ಷರಣ ಸ್ವಭಾವ, ಸತತವಾಗಿ ಪರಿಣಾಮ ಹೊಂದುವುದರಿಂದ ಪ್ರಧಾನ ಅಂತ ಹೇಳಲ್ಪಡುತ್ತೆ ಪ್ರಕೃತಿ. ಕ್ಷರ ಮತ್ತು ಆತ್ಮರು ಇಬ್ಬರನ್ನು ಕೂಡ ಇಲ್ಲಿ ಕ್ಷರ ಆತ್ಮಾನೌ ಅಂತ ಹೇಳಿರೋದ್ರಿಂದ ಕ್ಷರಂ ಪ್ರಧಾನಂ ಅಮೃತಾಕ್ಷರಂ ಹರಹ, ಎರಡು ವಿಷಯಗಳು ಹೇಳಲ್ಪಟ್ಟಿತು. ಒಂದು ಪ್ರಧಾನ, ಒಂದು ಹರಹ ಅಂತ ಹೇಳೋದು. ಮುಂದಿನ ಶಬ್ದ ಕ್ಷರ ಆತ್ಮಾನೌ ಅಂತ ಹೇಳುವಾಗ ಕ್ಷರ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಈ ಹರಹ ಅನ್ನೋದು ಆತ್ಮ ಅನ್ನೋದು ಶ್ರುತಿಯ ತಿಳಿಸುತ್ತೆ ನಮಗೆ. ಮೊದಲು ಹರಹ ಅಂತ ಹೇಳಿದ್ದೆ ಆತ್ಮ, ಕ್ಷರ ಆತ್ಮಾನೌ. ಈ ಕ್ಷರವನ್ನು ಆತ್ಮನನ್ನು
ಈಶತೆ ದೇವ ಏಕಃ, ಆಳ್ತಾನೆ ಒಬ್ಬ ದೇವನು. ದೇವ ಅನ್ನೋದ್ರಲ್ಲೇ ಸೃಷ್ಟಿಕರ್ತ ಅನ್ನೋದು ದಿವು ಕ್ರೀಡಾಯಾಮ್ ಅಂತ ಹೇಳಿ, ಅವನು ಜಗತ್ಕಾರಣನಾದವನು, ಜಗತ್ ಸೃಷ್ಟಿ ಮಾಡುವವನು, ಜ್ಯೋತಿ ಸ್ವರೂಪನಾದವನು, ಅದೆಲ್ಲ ಪರಮಾತ್ಮನ ಅಸಾಧಾರಣವಾದ ಧರ್ಮಗಳು. ಇದು ದೇವ ಅನ್ನುವ ಶಬ್ದದಿಂದ ತಿಳಿದು ಬರುತ್ತೆ. ಏಕಃ, ಒಬ್ಬನೇ ಅವನು, ಎರಡನ್ನೂ ಆಳ್ತಾನೆ ಇವನು. ಅಮೃತಾಕ್ಷರಂ ಹರಹ ಇತಿ ಭೋಕ್ತಾ ನಿರ್ದಿಶ್ಯತೆ. ಅಮೃತಾಕ್ಷರಂ ಹರಹ ಅಂತ ಭೋಕ್ತಾ ಆದ ಜೀವಾತ್ಮನು ಹೇಳಲ್ಪಡ್ತಾನೆ. ಹೇಗೆ ಅಂದರೆ, ಪ್ರಧಾನಂ, ಅಚೇತನವಾದ ಪ್ರಧಾನವನ್ನ ಆತ್ಮನಃ ಭೋಗ್ಯತ್ವೇನ ಹರತಿ ಇತಿ ಹರಹ. ತನಗೆ ಭೋಗ್ಯವಾಗಿ ಅದನ್ನ ಅಪಹಾರ ಮಾಡ್ತಾನೆ, ಉಪಯೋಗಿಸ್ತಾನೆ, ತೆಗೆದುಕೊಳ್ತಾನೆ. ಪ್ರಧಾನವನ್ನ, ಅಚೇತನವನ್ನ ತನಗೆ ಭೋಗ್ಯವಾದ ಪದಾರ್ಥವಾಗಿ ಉಪಯೋಗಿಸ್ಕೊಳ್ತಾನೆ ಅಂತ ಹರಹ ಅಂತ ಹೇಳಲ್ಪಟ್ಟಿದೆ. ಸಕಾರಣಂ ಕರಣಾಧಿಪಾಧಿಪ ನ ಚ ಅಸ್ಯ ಕಶ್ಚಿತ್ ಜನಿತ ನ ಚ ಅಧಿಪಃ. ಸಹ ಕಾರಣಂ, ಪರಮಾತ್ಮನೇ ಜಗತ್ತಿಗೆ ಕಾರಣನಾದವನು. ಅವನು ಕರಣ ಅಧಿಪ. ಯಾರು ಅಂದರೆ ಕರಣ ಇಂದ್ರಿಯಗಳಿಗೆ ಒಡೆಯನಾದ ಅಧಿಪ ಜೀವಾತ್ಮ, ಅವನಿಗೆ ಒಡೆಯನಾದವನು. ಚಿರಚಿದುಗಳಿಗೆ ಇದು ಈಶ್ವರತ್ವ, ಈಶಿತೃತ್ವ ಅನ್ನೋದು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಭೋಗ್ಯತ್ವ, ಭೋಕ್ತೃತ್ವ, ಈಶಿತೃತ್ವ, ಈ ಮೂರು ತತ್ವಗಳಿಗೆ ಇದೆಲ್ಲ ಹೇಳುವಂತಹ ವಾಕ್ಯಗಳು. ಶ್ವೇತಾಶ್ವತರದಲ್ಲಿ ಪ್ರಧಾನವಾಗಿ ಮೂರನ್ನು ಹೇಳುವಂತಹ ವಾಕ್ಯಗಳನ್ನು ಮೂರನ್ನು ಇಲ್ಲಿ ತೆಗೆಯುತ್ತಾರೆ. ತತ್ವತ್ರಯದ ವಿವೇಕವನ್ನು ಹೇಳುವ ಉಪನಿಷತ್ ವಾಕ್ಯಗಳು. ನತಸ್ಯ ಚ ನ ಚಾಸ್ಯ ಕಶ್ಚಿತ್ ಜನಿತ ನ ಚ ಅಧಿಪಃ. ಅವನನ್ನು ಸೃಷ್ಟಿ ಮಾಡೋರೊಬ್ಬರಿಲ್ಲ, ಅವನಿಗಿಂತ ಅಧಿಕರಾದವರು ಯಾರೂ ಇಲ್ಲ, ಅವನೇ ಎಲ್ಲಕ್ಕೂ ಕಾರಣನಾದವನು. ಪ್ರಧಾನ ಕ್ಷೇತ್ರಜ್ಞಪತಿ ಗುಣೇಶಃ. ಪ್ರಧಾನ ಇದುವೇ ಇಲ್ಲಿ ಕ್ಷರಂ ಪ್ರಧಾನಂ ಅಂತ ಹೇಳಲ್ಪಟ್ಟಿದ್ದು ಅಚೇತನ. ಕ್ಷೇತ್ರಜ್ಞ ಜೀವಾತ್ಮರುಗಳು, ಅವರಿಬ್ಬರಿಗೂ ಶೇಷಿಯಾದವನು ಗುಣೇಶಃ. ತ್ರಿಗುಣಗಳಿಗೆಲ್ಲ ಒಡೆಯನಾದವನು, ಗುಣಗಳಿಗೆಲ್ಲ ಒಡೆಯನಾದವನು ಅಂತ ಹೇಳಲ್ಪಟ್ಟಿದೆ. ಗುಣೇಶಃ, ಪ್ರಧಾನ ಕ್ಷೇತ್ರಜ್ಞಪತಿ ಗುಣೇಶಃ. ಇದು ತತ್ವತ್ರಯ ವಿವೇಕವನ್ನು ತಿಳಿಸುವ ವಾಕ್ಯ. ಪತಿಂ ವಿಶ್ವಸ್ಯ ಆತ್ಮ ಆತ್ಮೇಶ್ವರಂ ಪ್ರತಿಂ ವಿಶ್ವಸ್ಯ ಆತ್ಮ ಈಶ್ವರಂ ಹಾಗೆ ಬಿಡಿಸ್ಬೋದು. ಪತಿಂ ಅಂದ್ರೇನೆ ಶೇಷಿ ಅನ್ನು ತಿಳಿಸುತ್ತೆ, ಎಲ್ಲಕ್ಕೂ ಶೇಷಿಯಾದವನು. ವಿಶ್ವಸ್ಯ ಆತ್ಮ, ವಿಶ್ವಕ್ಕೆಲ್ಲ ಆತ್ಮನಾದವನು. ಈಶ್ವರಂ, ಎಲ್ಲವನ್ನು ಆಳುವವನು. ಶಾಶ್ವತಂ ಶಿವಮಚ್ಯುತಂ, ನಿತ್ಯನಾದವನು, ಮಂಗಳಕರನಾದವನು. ಅಚ್ಯುತ, ಚ್ಯುತಿ ಇಲ್ಲದವನು. ನಾರಾಯಣ ಉಪನಿಷತ್ತು ತಿಳಿಸುತ್ತೆ. ಜ್ಞಾಜ್ಞೌ ದ್ವಾವಜೌ ಈಶನೀಶೌ. ಜ್ಞ ಅಜ್ಞೌ ದ್ವೌ ಅಜೌ ಈಶನೀಶೌ. ಜ್ಞ ಅನ್ನೋದು ಸರ್ವಜ್ಞನಾದವನು. ಅಜ್ಞ ಅಂತ ಹೇಳಿದಾಗ ಜೀವಾತ್ಮರುಗಳು, ಸಂಕುಚಿತವಾದ ಜ್ಞಾನವುಳ್ಳವರು. ಜ್ಞ ಅಜ್ಞೌ ಇಬ್ಬರು, ದ್ವೌ ಅಜೌ ಇಬ್ಬರು ಕೂಡ ಜನ್ಮವಿಲ್ಲದವರು. ಅಜೌ ಅಂದರೆ ಅಜಹ ನಜಾಯತೆ, ಇಬ್ಬರು ಜನ್ಮವಿಲ್ಲದವರು. ಒಬ್ಬ ಈಶ, ಒಬ್ಬ ಅನೀಶ. ಈಶನೀಶವ್ ಅಂತ ಹೇಳುತ್ತೆ. ಶ್ರುತಿ ಪ್ರಯೋಗ, ಶೌದ ಪ್ರಯೋಗ ಉಪನಿಷತ್ತಿನಲ್ಲಿ. ಒಬ್ಬ ಈಶ್ವರನು, ಒಬ್ಬ ಆಳ್ತಾನೆ, ಒಬ್ಬ ಆಳಲ್ಪಡ್ತಾನೆ ಅನ್ನೋದು ಹೇಳಲ್ಪಟ್ಟಿದೆ. ಪರಮಾತ್ಮನಿಗೂ ಜೀವಾತ್ಮನಿಗೂ ವೈಲಕ್ಷಣ್ಯವನ್ನು ಹೇಳುವಂತಹದ್ದು. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕಃ ಬಹೂನಾಂ ಯೋ ವಿದಧಾತಿ ಕಾಮಾನ್. ಇದಕ್ಕೆ ಅನ್ವಯ ಮಾಡುವಾಗ ಪ್ರಥಮ ವಿಭಕ್ತಿಯಲ್ಲಿ ಏಕವಚನದಲ್ಲಿರುವ ಶಬ್ದಗಳನ್ನೆಲ್ಲ ಬೇರೆ ಮಾಡಿ ಬಹುವಚನದ ಶಬ್ದಗಳನ್ನೆಲ್ಲ ಬೇರೆಯಾಗಿ ಅನ್ವಯ ಮಾಡಬೇಕು. ನಿತ್ಯ ಚೇತನಃ ಏಕಃ ಅನ್ನೋದು ಒಂದು. ನಿತ್ಯ ಚೇತನಃ ಏಕಃ, ನಿತ್ಯನಾದ ಒಬ್ಬ ಚೇತನನು. ನಿತ್ಯಾನಾಂ ಅನೇಕ, ಚೇತನಾನಾಂ ಬಹೂನಾಂ, ಅನೇಕರಾದ ನಿತ್ಯರುಗಳಾದ ಚೇತನರುಗಳ ಕಾಮಾನಿಯ ವಿದಧಾತಿ, ಅವುಗಳ ಕಾಮನೆಗಳನ್ನೆಲ್ಲ ಪೂರ್ಣಗೊಳಿಸ್ತಾನೆ, ಅವರಿಗೆ ಅನುಗ್ರಹಿಸ್ತಾನೆ. ನಿತ್ಯ ನಿತ್ಯಾನಾಂ ಚೇತನಃ ಚೇತನಾನಾಂ ಹೇಳಿದ್ರೆ ನಿತ್ಯ ಚೇತನಃ ಏಕಃ, ನಿತ್ಯಾನಾಂ ಚೇತನಾನಾಂ ಬಹೂನಾಂ ಕಾಮಾನ್ ಯಹ ವಿದಧಾತಿ, ಯಾರು ಪೂರ್ಣಗೊಳಿಸ್ತಾನೋ ಅವನು ಪರಮಾತ್ಮ. ಅಂದ ಆತ್ಮಬಹುತ್ವವು, ಆತ್ಮರುಗಳ ನಿತ್ಯತ್ವವು, ಅವರೆಲ್ಲರೂ ಚೇತನರು. ಚೇತನಃ ಅಂತ ಹೇಳಿದ್ರೆ
ಚೈತನ್ಯಾಶ್ರಯತ್ವವನ್ನು ತಿಳಿಸುತ್ತೆ. ಜ್ಞಾನಾಶ್ರಯತ್ವ ಇರುವವನೇ ಚೇತನ ಅಂತ ಹೇಳಲ್ಪಡ್ತಾನೆ. ಚೈತನ್ಯ ಆಶ್ರಯತ್ವವಿದೆ ಅಲ್ಲಿ. ಜ್ಞಾನಾಶ್ರಯತ್ವ ಇರುವಂತಹವರೇ ಚೇತನರು ಅಂತ ಹೇಳಬಹುದು. ಆದ್ದರಿಂದಲೇ ಶರೀರದ ಲಕ್ಷಣ ಹೇಳುವಾಗ ಯಸ್ಯ ಚೇತನಸ್ಯ ಯತ್ ದ್ರವ್ಯಂ ಅಂತ ಆರಂಭಿಸಿದ್ರು ಭಾಷ್ಯಕಾರರು. ಯಸ್ಯ ಚೇತನಸ್ಯ ಅಂದರೆ ಆ ಚೇತನ ಅನ್ನುವುದು ಚೈತನ್ಯ ಆಶ್ರಯವನ್ನು ಉಳ್ಳವನು. ಅವನ ಧರ್ಮಭೂತ ಜ್ಞಾನ ಅದರಲ್ಲಿಯೇ ಸೇರಿಬಿಟ್ಟಿದೆ. ಧರ್ಮಭೂತ ಜ್ಞಾನವು ಶರೀರವಲ್ಲ ಅನ್ನೋದು ಅದರಲ್ಲಿಯೇ ತಿಳಿಯುತ್ತೆ. ಜ್ಞಾತೃತ್ವ ಉಳ್ಳಂತಹ ಜೀವಾತ್ಮ ಅದು ಚೇತನ ಅನ್ನುವ ಶಬ್ದವೇ ತಿಳಿಸುತ್ತೆ. ವಿದಧಾತಿ ಕಾಮಾನ್, ಅವನೇ ಎಲ್ಲರಿಗೂ ಕೂಡ ಎಲ್ಲರ ಫಲ ಮತ ಉಪಪತ್ತೇ ಎಲ್ಲ ಕರ್ಮಗಳಿಗೂ ಫಲಗಳನ್ನು ಕೊಡುವವನು ಅವನೇ, ಪರಮಾತ್ಮನೇ. ಭೋಕ್ತಾ ಭೋಗ್ಯಂ ಪ್ರೇರಿತಾರಂಚ ಮತ್ವ, ಭೋಕ್ತಾ ಭೋಗ್ಯಂ ಪ್ರೇರಿತಾರಂ, ಇದುವೇ ಭೋಗ್ಯತ್ವೇನ ಭೋಕ್ತೃತ್ವೇನ ಈಶ್ವರತ್ವೇನ ಅಂದ್ರೆ ಪ್ರೇರಿತೃತ್ವೇನ. ಎಲ್ಲರ ಎಲ್ಲ ಭಾವನೆಗಳನ್ನು ಎಲ್ಲವನ್ನು ಪ್ರೇರಣೆ ಮಾಡುವನು ಪರಮಾತ್ಮನೇ. ಆದ್ದರಿಂದ ಅವನು ಪ್ರೇರಿತ ಆದವನು ಬೇರೆ, ಪ್ರೇರಿತ ಆದವನು ಪರಮಾತ್ಮನೇ. ಅವನೇ ಎಲ್ಲರನ್ನು ಪ್ರೇರಣೆ ಮಾಡುವುದು. ಎಲ್ಲ ಅವರವರ ಕರ್ಮಕ್ಕೆ ಅನುಗುಣವಾಗಿ ಪ್ರೇರಣೆ ಮಾಡ್ತಾನೆ. ತನ್ನ ಇಷ್ಟಕ್ಕೆ ಮಾಡೋದಿಲ್ಲ. ತನ್ನ ಇಷ್ಟಕ್ಕೆ ಒಬ್ಬರಿಗೆ ಒಳ್ಳೆಯ ಭಾವನೆ ಕೊಡೋದು, ಒಳ್ಳೆಯ ಕೆಟ್ಟ ಭಾವನೆ ಕೊಡೋದು ಹಾಗೆ ಮಾಡೋದಿಲ್ಲ. ಅವರವರ ಕರ್ಮಕ್ಕೆ ಅನುಗುಣವಾಗಿ ಪ್ರೇರಣೆ ಮಾಡುವವನು ಪರಮಾತ್ಮನೇ. ಪ್ರೇರಿತ ಅಂತಾನೆ ಹೇಳಲ್ಪಟ್ಟಿದೆ. ಹಾಗೆ ಅವರನ್ನ ಉಪಾಸನೆ ಮಾಡಿ, ಮತ್ವ ಅಂದ್ರೆ ಉಪಾಸನೆ ಮಾಡಿ. ಭೋಕ್ತಾ ಭೋಗ್ಯಂ ಪ್ರೇರಿತಾರಂಚ ಮತ್ವ ಸರ್ವಂ ಪ್ರೋಕ್ತಂ ತ್ರಿಗುಣಂ ಬ್ರಹ್ಮವೇತತ್. ಪೃಥಗಾತ್ಮಾನಂ ಪ್ರೇರಿತಾರಂಚ ಮತ್ವ ಜುಷ್ಟಃ ತತಸ್ತೇನ ಅಮೃತತ್ವಮೇತಿ. ಪೃಥಕ್ತ್ವ ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳಿದೆ ಇಲ್ಲಿ. ಭೇದ ಜ್ಞಾನದಿಂದಲೇ ಮೋಕ್ಷ. ತತ್ವತ್ರಯ ಹೇಳುವಾಗ ಇಲ್ಲಿ ಭೋಗ್ಯ ಭೋಕ್ತೃ ಚೇತನ ವಿವೇಕ, ಸ್ವರೂಪ ವಿವೇಕ, ಮೂರು ತತ್ವತ್ರಯಗಳು ಅತ್ಯಂತ ವಿಲಕ್ಷಣವಾದವು ಅನ್ನೋದು ಸ್ಪಷ್ಟವಾಗಿ ಪೃಥಕ್ ಆತ್ಮಾನಂ ಪ್ರೇರಿತಾರಂಚ ಮತ್ವ. ನಾನು ಪರಮಾತ್ಮನು ಬೇರೆ ಅಂತ ತಿಳಿದುಕೊಂಡು ಉಪಾಸನೆ ಮಾಡಬೇಕು. ನಾನೇ ಪರಮಾತ್ಮ ಅಂತ ತಿಳಿದುಕೊಂಡ್ರೆ ಆಳ್ವಾರ್ ಹೇಳ್ತಾರೆ ಹಿರಣ್ಯಕಶಿಪುಗಾದ ಗತಿ ಆಗುತ್ತೆ ನಿನಗೆ ಅಂತ ಹೇಳ್ಬಿಟ್ಟು. ಹಾಗೆ ನಾನೇ ಪರಮಾತ್ಮ ಅಂತ ತಿಳಿದುಕೊಳ್ಳೋಕ್ಕಾಗಲ್ಲ. ನಾನು ಪರಮಾತ್ಮನು ಬೇರೆ, ಆದರೆ ಅವನು ನನಗೆ ಆತ್ಮನಾಗಿದ್ದಾನೆ ಅಂತ ಆತ್ಮೇತಿತು ಉಪಗಚ್ಚಂತಿ, ಆತ್ಮನಾಗಿದ್ದಾನೆ ಅಂತ ಉಪಾಸನೆ ಮಾಡ್ತಾರೆ. ಅವನು ಪ್ರೇರಿತ ಆದವನು. ಅವನನ್ನು ತನ್ನನ್ನು ಬೇರೆಯಾಗಿ ತಿಳಿದು ಉಪಾಸನೆ ಮಾಡಿದ್ರೆ ತೇನ ಜುಷ್ಟಃ ತತಃ ಅಮೃತತ್ವಮೇತಿ. ಈ ಒಂದು ಉಪಾಸನೆಯಿಂದ ಪ್ರೀತನಾದ ಪರಮಾತ್ಮನ ಅನುಗ್ರಹದಿಂದ ಇವನು ಮೋಕ್ಷವನ್ನು ಪಡೆದುಕೊಳ್ತಾನೆ. ಜುಷ್ಟಃ ತತಃ ತೇನ ಅಮೃತತ್ವಮೇತಿ. ಪರಮಾತ್ಮನಿಗೆ ಪ್ರೀತಿ ಉಂಟಾಗಿ ಪ್ರೀತಿ ಸೇವನೆಯೋ ಅಂತ ಜುಷ್ಟಃ, ಪ್ರೀತನಾದ ಪರಮಾತ್ಮನ ಅನುಗ್ರಹದಿಂದ ಅಮೃತತ್ವಂ ಏತಿ, ಮೋಕ್ಷವನ್ನು ಪಡೆದುಕೊಳ್ತಾನೆ. ತಯೋ ಅನ್ಯ ಪಿಪ್ಪಲಂ ಸ್ವಾದುವತ್ತಿ ಅನಶ್ನನ್ಯ ಅಭಿಚಾಕಶೀತಿ ದ್ವಾಸುಪರ್ಣ ಸಯುಜಾಸಕಾಯ ಸಮಾನಂ ವೃಕ್ಷಂ ಪರಿಶಸ್ವ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದುವತ್ತಿ. ಎರಡು ಒಳ್ಳೆಯ ರೆಕ್ಕೆಗಳುಂತಹ ಎರಡು ಪಕ್ಷಿಗಳು ಒಂದು ವೃಕ್ಷವನ್ನು ಆಶ್ರಯಿಸಿದೆ. ಎರಡು ಆತ್ಮರುಗಳು ಗುಹಾಂ ಪ್ರವಿಷ್ಟವು ಆತ್ಮಾನೋ ಹಿತದರ್ಶನಾತ್ ಅಂತ ಬ್ರಹ್ಮಸೂತ್ರದಲ್ಲಿ ಆತ್ಮನಲ್ಲಿ ಪ್ರವೇಶ ಮಾಡಿದವರು ಯಾರು ಅಂತ ಹೇಳಿದ್ರೆ ಎರಡು ಆತ್ಮರುಗಳು ಅಂತ ಹೇಳಲ್ಪಟ್ಟಿದೆ. ಪಕ್ಷಿಗಳು ಅಂತ ಹೇಳಲ್ಪಟ್ಟವರು ಆತ್ಮರುಗಳು ಎರಡು, ಇಬ್ಬರು, ಜೀವಾತ್ಮನು ಪರಮಾತ್ಮನು. ಅದರಲ್ಲಿ ಒಂದು ಪಕ್ಷಿ ಪಿಪ್ಪಲಂ ಸ್ವಾದು ಹತ್ತಿ ಪಿಪ್ಪಲ ಫಲವನ್ನು ಕರ್ಮಫಲವನ್ನು ಬಹಳ ಚೆನ್ನಾಗಿದೆ ಅಂತ ಅನುಭವಿಸ್ತಾ ಇದೆ. ಅನ್ಯ ಅನಶ್ನನ್ನೇ ಅಭಿಚಾಕಶೀತಿ, ಇನ್ನೊಬ್ಬನು ಏನು ತಿನ್ನೋದಿಲ್ಲ, ಅವನು ಪ್ರಕಾಶಿಸ್ತಾ ಇದ್ದಾನೆ, ಅವನು ಪ್ರಕಾಶ ಪಡ್ತಾ ಇದ್ದಾನೆ ಅಂತ ಹೇಳಿ. ಏನು ತಿನ್ನೋದಿಲ್ಲ ಅಂತ ಒಂದು ಶ್ರುತಿ ಹೇಳುತ್ತೆ. ಚರಾಚರಗಳೆಲ್ಲ ಅವನಿಗೆ ಒಂದು ಊಟ, ಒಂದು ತುತ್ತು ಅಂತ ಇನ್ನೊಂದು ಶ್ರುತಿ ಹೇಳುತ್ತೆ. ಚರಾಚರ ಗ್ರಹಣ ಕಠೋಪನಿಷತ್ತಲ್ಲಿ ಉಪಸಂಹಾರ ಮಾಡ್ಕೊಳ್ತಾನೆ ಅನ್ನೋದು ಹಾಗೆ ಹೇಳಿದೆ. ಏನು ಅವನು ಕರ್ಮಫಲದ ಸಂಬಂಧವಿಲ್ಲದೆ ಕರ್ಮವಶ್ಯನಲ್ಲ, ಕರ್ಮಾಧ್ಯಕ್ಷನಾದವನು, ಅವನು ಪ್ರಕಾಶಿಸ್ತಾ ಇದ್ದಾನೆ ಹೃದಯದಲ್ಲಿ. ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಭಕ್ವೀಂ ಪ್ರಜಾಂ ಜನಯಂತೀಂ ಸ್ವರೂಪಾಂ ಅಜೋಹ್ಯೇಕೋ ಜುಷಮಾಣಃ ಅನುಶೇತೆ ಜಹಾತಿಯೇನಾಂ ಭುಕ್ತಭೋಗಾಂ ಅಜೋನ್ಯ. ಶ್ವೇತಾಶ್ವತರಲ್ಲಿ ಬರುತ್ತೆ, ಮಹಾನಾರಾಯಣದಲ್ಲಿ ಬರುತ್ತೆ ಈ ಮಂತ್ರ. ಅಜ 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 ಅಂತ ಮೂರು ವಿಷಯಗಳು ಹೇಳಲ್ಪಟ್ಟಿದೆ ಇಲ್ಲಿ. ಮೂರು ಸಲಿ ಒಂದು ಸ್ತ್ರೀಲಿಂಗ ಶಬ್ದ ಅಜಾಮ್ ಅಂತ ಹೇಳೋದು ಸ್ತ್ರೀಲಿಂಗದಲ್ಲಿ.
ಇನ್ನೊಂದು ಅಜಃ ಪುಲ್ಲಿಂಗ, ಇನ್ನೊಬ್ಬನು ಅಜಃ, ಅನ್ಯಃ ಅಜಃ. ಅಜಃ ಹಿ ಏಕಃ, ಅನ್ಯಃ ಅಜಃ, ಅಜಾಮೇಕಾಂ. ಮೊದಲು ಅಜ ಅನ್ನೋದು ಸ್ತ್ರೀಲಿಂಗ ಶಬ್ದ, ಮಿಕ್ಕಿದೆರಡು ಅಜ ಶಬ್ದಗಳು ಪುಲ್ಲಿಂಗ ಶಬ್ದಗಳು. ಮೊದಲು ಅಜ ಅನ್ನೋದು ಪ್ರಕೃತಿಯನ್ನು ತಿಳಿಸುತ್ತೆ, ಪ್ರಕೃತಿ ಹಿ ಅನ್ನೋದು ಸ್ತ್ರೀಲಿಂಗ ಶಬ್ದ, ಪ್ರಕೃತಿಯನ್ನು ತಿಳಿಸುತ್ತೆ. ಏಕಾಂ ಅಜಾಂ ಲೋಹಿತ ಶುಕ್ಲ ಕೃಷ್ಣಾಂ ಅನ್ನೋದು ಸತ್ವರಜಸ್ತಮಸ್ಸು ಅನ್ನುವ ತ್ರಿಗುಣಾತ್ಮಕವಾದದ್ದು, ಅಥವಾ ತೇಜೋಬನ್ನವಾಗಿ ಪರಿಣಾಮ ಹೊಂದುವಂಥದ್ದು. ತೇಜಸ್ಸು, ಅಪ್ಪು, ಅನ್ನ ಅಂತ ಮೂರು. ತತ್ತೇಜ ಐಕ್ಷತ ಅಲ್ಲಿ ತತ್ತೇಜೋ ಸೃಜತ, ತೇಜೋಬನ್ನ ಅಂತ ಚಾಂದೋಗ್ಯದಲ್ಲಿ ಹೇಳಿ ತೇಜಸ್ಸು, ಅಪ್ಪು, ಅನ್ನ. ತೇಜಸ್ಸುದು ಇಲ್ಲಿ ಹೇಳಿರುವ ಹಾಗೆ ಲೋಹಿತ ವರ್ಣ, ಅಪ್ಪು ಅಂದರೆ ಜಲ, ಅದರದ್ದು ಶುಕ್ಲವರ್ಣ, ಮತ್ತೆ ಅನ್ನ ಅನ್ನೋದು ಪೃಥ್ವಿ ಕೃಷ್ಣವರ್ಣ, ಅದು ಕೂಡ ಹೇಳ್ಬೋದು. ಪ್ರಕೃತಿಯು ಹೀಗೆ ಪರಿಣಾಮ ಹೊಂದುತ್ತೆ. ಪಂಚಭೂತಗಳಲ್ಲಿ ಪಂಚಭೂತವಾಗಿ ಮೂರು ಮಾತ್ರ ಹೇಳಲ್ಪಟ್ಟಿದೆ ಅಲ್ಲಿ, ತೇಜಸ್ಸು, ಅಪ್ಪು, ಅನ್ನ. ಇನ್ನೆರಡು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕರಲ್ಲಿ ತೈತಿರಿಯ ಉಪನಿಷತ್ತಲ್ಲಿ ಹೇಳಕ್ಕೆ. ಹಾಗೆ ಅದು ಬಹ್ವೀಂ ಪ್ರಜಾಂ ಜನಯಂತೀಂ ಸ್ವರೂಪಾಂ, ತನಗೆ ಸ್ವರೂಪವಾದ ಅನೇಕ ಪ್ರಜೆಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಅಂದರೆ ವಿಧ ವಿಧವಾಗಿ ಪರಿಣಾಮ ಹೊಂದುತ್ತೆ. ತ್ರಿಗುಣಾತ್ಮಕವಾದ ಪ್ರಕೃತಿಯು ಅನೇಕ ವಿಧವಾಗಿ ಪರಿಣಾಮವನ್ನು ಹೊಂದುತ್ತಾ ಇದೆ. ಅದರ ಜೊತೆ ಅಜಃ ಹಿ ಏಕಃ ಜುಷಮಾಣಃ ಅನುಶೇತೆ, ಅದರಲ್ಲಿ ಬಹಳ ಪ್ರೀತಿಯಿಂದ ಅದನ್ನು ಸೇವಿಸಿಕೊಂಡು ಬಹಳ ಚೆನ್ನಾಗಿದೆ ಅಂತ ಪ್ರಕೃತಿಯೊಡನೆ ಒಬ್ಬ ಅಜನು ಅಂದರೆ ಜೀವಾತ್ಮನು ಮಲಗಿದ್ದಾನೆ. ಅನುಶೇತೆ, ಆ ಪ್ರಕೃತಿಯೊಡನೆ ಮಲಗಿದ್ದಾನೆ, ಬಹಳ ಚೆನ್ನಾಗಿದೆ ಅಂತ ಸುಖವಾಗಿ ಅನುಭವಿಸಿಕೊಂಡು. ಇನ್ನೊಬ್ಬನು ಜಹಾತಿಯೇನಾಂ ಭುಕ್ತಭೋಗಾಂ ಅನ್ಯಃ ಅಜಃ, ಇನ್ನೊಬ್ಬ ಅಜನು ಈ ಅನುಭವನ್ನೆಲ್ಲ ಅನುಭವಿಸಿ ಇದು ಸಾಕು, ಇನ್ನು ಬೇಡ ನನಗೆ ಇದು ಅಂತ ಹೇಳಿ ಅದನ್ನಲ್ಲಿ ವಿರಕ್ತಿಯನ್ನು ಹೊಂದಿ ಅದನ್ನು ತ್ಯಾಗ ಮಾಡ್ತಾನೆ. ಅನ್ಯಃ ಜಹಾತಿ ಏನಾಂ ಜಹಾತಿ, ಪ್ರಕೃತಿಯನ್ನು ತ್ಯಾಗ ಮಾಡ್ತಾನೆ. ಇದು ಮುಕ್ತ ಮತ್ತು ಬದ್ಧರನ್ನು ತಿಳಿಸುತ್ತೆ. ಮೊದಲು ಅಜಃ ಜುಷಮಾಣಃ ಅನುಶೇತೆ, ಏಕಃ ಅಜಃ, ಅವನು ಅನುಭವಿಸಿಕೊಂಡಿರುವವನ ಪ್ರಕೃತಿಯಲ್ಲಿ ಬದ್ಧಚೇತನ. ಇನ್ನೊಬ್ಬನು ಭುಕ್ತಭೋಗಾಂ ಜಹಾತಿ, ಚೆನ್ನಾಗಿ ಅನುಭವಿಸಿ ಅದರಲ್ಲಿ ವಿರಕ್ತಿ ಹೊಂದಿ ಅದನ್ನು ತ್ಯಾಗ ಮಾಡ್ತಾನೆ. ಅವನು ಮುಕ್ತನಾಗ್ತಾನೆ, ಪರಮಾತ್ಮನನ್ನು ಪಡೆದುಕೊಳ್ತಾನೆ. ಇದು ಮೂರು ಕೂಡ ಬದ್ಧ, ಮುಕ್ತರು ಮತ್ತು ಪ್ರಕೃತಿಯ ವಿವೇಕ ಜ್ಞಾನವನ್ನು ತಿಳಿಸುತ್ತೆ. ಹಾಗೆ ಮಂತ್ರಿಕೋಪನಿಷತ್ ಅಂತ ಗೌರನಾದ್ಯನ್ ಅಂತವತಿ ಸಾ ಜನಿತ್ರಿ ಭೂತಭಾವಿನಿ, ಇದು ಕೂಡ ಗೌಹು ಅಂತ ಹೇಳಲ್ಪಟ್ಟಿದೆ. ಒಂದು ಹಸುವಂತೆ ಕಾಮಧೇನುವಂತೆ ಅಂತ ಹೇಳಲ್ಪಟ್ಟಿದೆ. ಪ್ರಕೃತಿ ಗೌಹು ಅನ್ನೋದು ಪ್ರಕೃತಿಯನ್ನು ತಿಳಿಸುತ್ತೆ. ಅನಾದ್ಯಂತವತಿ ಅಂದರೆ ಆದ್ಯಂತರಹಿತವಾದದ್ದು, ನಿತ್ಯವಾದ ಪದಾರ್ಥ. ಪ್ರಕೃತಿಯು ನಿತ್ಯವಾದದ್ದು ಅಂತ ಸ್ಪಷ್ಟವಾಗಿ ತಿಳಿಸುತ್ತೆ. ಅದಕ್ಕೂ ಕೂಡ ಅದು ನಿತ್ಯವಾದ ಪದಾರ್ಥವೇ, ಬರೀ ಸ್ವರೂಪದಲ್ಲಿ ಪರಿಣಾಮ ಹೊಂದುತ್ತೆಯೇ ಹೊರತು ಸ್ವರೂಪ ನಾಶವಿಲ್ಲ ಎಂದು. ಪ್ರಕೃತಿಗೆ ಬೇರೆ ಬೇರೆ ವಿಧವಾಗಿ ಪರಿಣಾಮ ಹೊಂದುತ್ತಾ ಇರುತ್ತೆ, ಆದರೆ ಸ್ವರೂಪ ಪೂರ್ಣವಾಗಿ ನಾಶವಿಲ್ಲ. ಪ್ರಳಯದಲ್ಲಿ ಅತ್ಯಂತ ಸೂಕ್ಷ್ಮವಾದ ಅವಸ್ಥೆಯಲ್ಲಿರುತ್ತೆ, ಸೃಷ್ಟಿಯಲ್ಲಿ ಸ್ಥೂಲವಾದ ವಿಧ ವಿಧವಾದ ರೂಪದಲ್ಲಿ ಪರಿಣಾಮ ಹೊಂದುತ್ತೆ. ಜನಿತ್ರಿ ಎಲ್ಲವನ್ನು ಸೃಷ್ಟಿ ಮಾಡುತ್ತೆ, ತನಗೆ ಸ್ವರೂಪವಾಗಿ ಇಲ್ಲಿ ಹೇಳಿರುವ ಹಾಗೆ ಲೋಹಿತ್ ಬಹ್ವೀಂ ಪ್ರಜಾಂ ಜನಯಂತೀಂ ಭೂತಭಾವಿನಿ, ಎಲ್ಲರನ್ನು ಉಂಟು ಮಾಡುವಂಥದ್ದು, ಪ್ರಾಣಿಗಳನ್ನೆಲ್ಲ ಸೃಷ್ಟಿ ಮಾಡುತ್ತೆ. ಅಂದರೆ ಅದು ಎಲ್ಲ ವಿಧ ವಿಧವಾದ ಶರೀರವಾಗಿ ಎಲ್ಲರಿಗೂ ಈ ಪ್ರಕೃತಿಯಲ್ಲಿ ಸ್ಥೂಲ ರೂಪವಾಗಿ ಬೇರೆ ಬೇರೆ ವಿಧವಾದ ಶರೀರಗಳಲ್ಲಿ ಪ್ರಾಣಿಗಳೆಲ್ಲ ಎಲ್ಲರೂ ಕೂಡ ಸೃಷ್ಟಿ ಮಾಡಲ್ಪಡ್ತಾರೆ. ಸಮಾನೇ ವೃಕ್ಷೇ ಪುರುಷೋ ನಿಮಗ್ನಃ ಅನೀಶಯ ಶೋಚತಿ ಮುಖ್ಯಮಾನಃ ಜುಷ್ಟಂ ಯದಾ ಪಶ್ಯತಿ ಅನ್ಯಮೀಶಂ ಅಸ್ಯ ಮಹಿಮಾನಮಿತಿ ಭೀತಶೋಕಃ ಇತ್ಯಾದಿ. ಇದೆಲ್ಲ ಕೂಡ ಸ್ವರೂಪ ವಿವೇಕವನ್ನು ತಿಳಿಸುವ ಒಂದೇ ವೃಕ್ಷದಲ್ಲಿ. ಇದುವೇ ದ್ವಾಸುಪರ್ಣ ಸವಿಜಾಸಕಾಯ ಆದಮೇಲೆ ಬರುವಂತಹ ಮಂತ್ರ. ಇದು ಹಿಂದೆ ಹೇಳಿದಾಗ ದ್ವಾಸುಪರ್ಣ ಸವಿಜಾಸಕಾಯ ತಯೋರನ್ಯ ಪಿಪ್ಪಲಂ ಸಾಧು ಅತ್ತಿ, ಅದಾದ ಮೇಲೆ ಮುಂದೆ ಬರುವಂತಹ ಮಂತ್ರ ಇದು. ಸಮಾನೇ ವೃಕ್ಷೇ ಪುರುಷೋ ನಿಮಗ್ನಃ, ಒಂದೇ ವೃಕ್ಷದಲ್ಲಿ ಪುರುಷನು ಮುಳುಗಿದಾನು ಪೂರ್ಣವಾಗಿ ಈ ಪ್ರಕೃತಿಯಲ್ಲಿ. ಅನೀಶಯ ಶೋಚತಿ ಮುಖ್ಯಮಾನಃ, ಮೋಹಗೊಂಡು ತಾನು ಆಳಲ್ಪಡುವವನಾಗಿ ಅವನು ಕರ್ಮವಶ್ಯನಾಗಿ. ಅನೀಶಃ ಅಂದರೆ ವಶನಾಗಿರುವವನು, ಅಂದರೆ ಕರ್ಮಕ್ಕೆ ವಶನಾಗಿದ್ದಾನೆ. ಕರ್ಮಕ್ಕೆ ವಶನಾಗಿ ಶೋಕವನ್ನು ಹೊಂದಿದ್ದಾನೆ, ಸಂಸಾರದಲ್ಲಿಯೇ ಇದ್ದಾನೆ. ಶೋಕ ಸಂಸಾರ, ಶೋಚತಿ ಮುಖ್ಯಮಾನ, ಮೋಹಗೊಂಡು ಸಂಸಾರದಲ್ಲಿಯೇ
ಕಷ್ಟಪಡ್ತಾ ಇದ್ದಾನೆ ಅವನು. ಶೋಕಸ್ಯ ಪಾರಂ ತಾರಯತು ಅಂತ ಭೂಮವಿದ್ಯೆಯಲ್ಲಿ ನಾರದರು ಸನತ್ ಕುಮಾರನ ಪ್ರಾರ್ಥನೆ ಮಾಡ್ತಾರೆ. ಶೋಕಸ್ಯ ಪಾರಂ ತಾರಯತು, ಇದು ಶೋಕ ಶೋಚಾಮಿ ಅಂದರೆ ಏನು, ಶೋಚತಿ ಮುಖ್ಯಮಾನಃ, ಸಂಸಾರದಲ್ಲಿ ಇದ್ದುಕೊಂಡು ಕಷ್ಟಪಡ್ತಾ ಇದ್ದಾನೆ. ಜುಷ್ಟಂ ಯದಾ ಪಶ್ಯತಿ ಅನ್ಯಮೀಶಂ, ಪರಮಾತ್ಮನನ್ನು ನೋಡಿ ಅವನ ಉಪಾಸನೆಯನ್ನು ಮಾಡಿದರೆ ಆಗ ಅವನ ಒಂದು ಪ್ರಸಾದದಿಂದ ಇದೆಲ್ಲ ಅವನ ಮಹಿಮೆ ಎನ್ನುವುದನ್ನು ತಿಳಿದು ಶೋಕವನ್ನೆಲ್ಲ ಪೂರ್ಣವಾಗಿ ಕಳೆದುಕೊಳ್ತಾನೆ. ವೀತ ಶೋಕ ಅಸ್ಯ ಮಹಿಮಾನಂ ಇತಿ ಯದಾ ಪಶ್ಯತಿ ಅನ್ಯಮೀಶಂ ಜುಷ್ಟಂ. ಇವನ ಉಪಾಸನೆಯಿಂದ ಪ್ರೀತನಾದ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಾಗ ಎಲ್ಲ ಅವನ ಮಹಿಮೆ ಅಂತ ತಿಳಿದು ತನ್ನ ಶೋಕವನ್ನು ಪೂರ್ಣವಾಗಿ ಕಳೆದುಕೊಂಡು ಮೋಕ್ಷವನ್ನು ಪಡೆದುಕೊಳ್ತಾನೆ. ಈ ಎಲ್ಲ ಶ್ರುತಿಗಳು ಕೂಡ ಇಷ್ಟು ಹೇಳಿರೋದು ಸ್ವರೂಪ ವಿವೇಕಮಾಹುಹು ಕಾಶ್ಚನ ಶ್ರುತಯ. ಕೆಲವು ಶ್ರುತಿಗಳನ್ನು ತೆಗೆದು ತೋರಿಸ್ತಾರೆ. ಚಿತ್ ಅಚಿತ್ ಈಶ್ವರ ಮೂರು ತತ್ವತ್ರಯಗಳ ಸ್ವರೂಪ ವಿವೇಕವನ್ನು ತಿಳಿಸುವಂತಹ ಉಪನಿಷತ್ ವಾಕ್ಯಗಳು ಪ್ರಧಾನವಾಗಿ ಎಲ್ಲವನ್ನು ಇಲ್ಲಿ ಸ್ಪಷ್ಟವಾಗಿ ಭೇದವನ್ನು ಕೂಡ, ಮೂರು ತತ್ವಗಳು, ಅವುಗಳ ಸ್ವರೂಪ ಎಲ್ಲವನ್ನು ಸ್ಪಷ್ಟವಾಗಿ ತಿಳಿಸುವಂತಹ ವಾಕ್ಯಗಳು. ಈ ಗೀತೆಯಲ್ಲಿಯೂ ಇದೆಲ್ಲ ಇದೆ. ಈ ವಿವೇಕವು, ಸ್ವರೂಪ ವಿವೇಕವು ಅನ್ನೋದನ್ನು ಇಲ್ಲಿ ತೋರಿಸ್ತಾರೆ. ಸ್ಮೃತಿ ಪ್ರಮಾಣ ಅತ್ರಾಪಿ ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿರಷ್ಟದ ಅಪರೇಯಂ ಇತಸ್ತು ಅನ್ಯಾಂ ಪ್ರಕೃತಿ ವಿಧಿ ಮೇ ಪರಾಂ ಜೀವಭೂತ. ಪರಾಪರ ಪ್ರಕೃತಿ ಹೇಳುವಾಗ 8 ವಿಧವಾಗಿ ಪ್ರಕೃತಿ, 8 ವಿಧವಾದ ಇದೆ ಪ್ರಕೃತಿ ಹೇಳಿಬಿಟ್ಟು ಭೂಮಿರಾಪೋನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿ ಅಷ್ಟಧ. ಪ್ರಕೃತಿಯು 8 ವಿಧದಲ್ಲಿ ಇದೆ. ಇದು ಅಪರಾ ಇಯಂ, ಇದು ಅಪರಾ ಪ್ರಕೃತಿ ಅಂತ ಹೇಳಲ್ಪಡುತ್ತೆ. ಇತಸ್ತು ಅನ್ಯಾಂ ಪ್ರಕೃತಿಂ ಪರಾಂ ಜೀವಭೂತಾಂ ಪರಾಂ ವಿದ್ಧಿ. ಜೀವರುಗಳೆಲ್ಲ ನನ್ನ ಪರಾ ಪ್ರಕೃತಿ, ಅಚೇತನವು ಅಪರಾ ಪ್ರಕೃತಿ. ಎರಡೂ ಕೂಡ ಮೇ ಅಂದರೆ ಪರಮಾತ್ಮನಿಗೆ ನನಗೆ ಶೇಷಭೂತವಾದದ್ದು. ಇತೀಯಂ ಮೇ ಭಿನ್ನ ಪ್ರಕೃತಿರಷ್ಟದ ಅಪರ, ಇಯಂ ಅಪರಾ ಪ್ರಕೃತಿ ಅಷ್ಟದ ಭಿನ್ನ ಮೇ, ನನಗೆ ಶೇಷಭೂತವಾದದ್ದು, ನನಗೆ ಸೇರಿದ್ದು, ನನ್ನದು. ಹಾಗೆಯೇ ಜೀವಭೂತಾಂ ಪರಾಂ ಪ್ರಕೃತಿ ಮೇ ವಿಧಿ, ಅದು ಕೂಡ ಪರಾ ಪ್ರಕೃತಿಯನ್ನು ನನ್ನದು ಅಂತ ತಿಳಿದುಕೋ, ನನ್ನ ಅಧೀನದಲ್ಲಿದೆ, ನನಗೆ ಶೇಷಭೂತವಾದದ್ದು ಅನ್ನೋದನ್ನು ಇಲ್ಲಿ ಈ ವಿವೇಕವನ್ನು ಹೇಳಿ, ಇದೆಲ್ಲಕ್ಕೂ ಕೂಡ ಶೇಷಿಯಾದವನು ಪತಿಂ ವಿಶ್ವಸ್ಯ ಅಂತ ಹೇಳಿದ ಹಾಗೆ ಪರಮಾತ್ಮನು ಎಲ್ಲವನ್ನು ಆಳುವವನು. ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ. ಕಲ್ಪಕ್ಷಯದಲ್ಲಿ ಎಲ್ಲವೂ ನನ್ನಲ್ಲಿ ಬಂದು ಸೇರಿಕೊಳ್ಳುತ್ತೆ ಏಕೀಭಾವದಿಂದ. ಪುನಃ ತಾನಿ ಕಲ್ಪಾದವು ಅಹಂ ವಿಸೃಜಾಮಿ, ಮತ್ತೆ ಕಲ್ಪದ ಆದಿಯಲ್ಲಿ ಸೃಷ್ಟಿ ಮಾಡ್ತೇನೆ. ಮತ್ತೆ ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ. ಈ ಪ್ರಕೃತಿಯಲ್ಲಿ ಅಧಿಷ್ಠಾನವಾಗಿದ್ದುಕೊಂಡು ನಾನು ಮತ್ತೆ 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 ಸೃಷ್ಟಿ ಮಾಡ್ತೇನೆ. ಭೂತಗ್ರಾಮಮಿಮಂ ಕೃತ್ಸ್ನಂ ಅವಶಂ ಪ್ರಕೃತೇ ವಶಾತ್. ಪ್ರಕೃತಿಯ ವಶದಲ್ಲಿರೋದ್ರಿಂದ ಅವಶವಾಗಿದೆ, ಅದನ್ನು ಮತ್ತೆ ಮತ್ತೆ ಸೃಷ್ಟಿ ಮಾಡ್ತೇನೆ ನಾನು. ಇದೆಲ್ಲಕ್ಕೂ ಅಧಿಷ್ಠಾನವಾಗಿದ್ದುಕೊಂಡು ಎಲ್ಲವನ್ನು ಧರಿಸಿ ಇದನ್ನು ನಾನು ಕಲ್ಪದಲ್ಲಿಯೂ ಸೃಷ್ಟಿ ಮಾಡ್ತೇನೆ ಅಂತ ಹೇಳಿ ಪರಮಾತ್ಮನು ಹೇಳುವಂತಹ ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ. ನನ್ನ ಒಂದು ಅಧಿಷ್ಠಾನದಲ್ಲಿಯೇ ಪ್ರಕೃತಿಯು ಸಚರಾಚರಂ ಸೂಯತೆ, ಎಲ್ಲವನ್ನು ಉತ್ಪತ್ತಿ ಮಾಡುತ್ತೆ ನನ್ನ ಅಧಿಷ್ಠಾನದಲ್ಲಿಯೇ. ಚೇತನದ ಅಧಿಷ್ಠಾನವಿಲ್ಲದೆ ಅಚೇತನಕ್ಕೆ ಪ್ರವೃತ್ತಿ ಇಲ್ಲ. ಅಚೇತನವು ಯಾವುದೇ ಪ್ರವೃತ್ತಿ ಇರಬೇಕಾದ್ರೆ ಚೇತನ ಅಧಿಷ್ಠಾನದಿಂದಲೇ ಸಾಧ್ಯ. ಅದನ್ನು ಮಯಾ ಅಧ್ಯಕ್ಷೇಣ ಪ್ರಕೃತಿ ಸಚರಾಚರಂ ಸೂಯತೆ ಹೇತುನಾನೇನ ಕೌಂತೆಯ ಜಗದ್ಧಿ ಪರಿವರ್ತತೆ. ಆ ಅದರಿಂದಲೇ ಜಗತ್ತಾಗಿ ಎಲ್ಲ ಪರಿಣಾಮ ಹೊಂದಿದೆ. ಪ್ರಕೃತಿಂ ಪುರುಷಂ ಚೈವ ವಿದ್ಧಿ ಅನಾದಿ ಉಭಾವಪಿ. ಎರಡು ಕೂಡ ಅನಾದಿ ಅಂತ ತಿಳಿಬೇಕು. ಎರಡು, ಪ್ರಕೃತಿಯೂ ಪುರುಷರು ಆದಿ ಇಲ್ಲದವರು, ನಿತ್ಯರಾದ ತತ್ವಗಳು ಎರಡೂ ಕೂಡ. ಮಮ ಯೋನಿಹಿ ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ. ಮುಂದಿನ ಅಧ್ಯಾಯದಲ್ಲಿ ಬರುವ ಶ್ಲೋಕ ಇದು. ಪ್ರಕೃತಿ ಮಮ ಮಹದ್ಬ್ರಹ್ಮ ಅನ್ನೋದು ಪ್ರಕೃತಿ, ಮೂಲ ಪ್ರಕೃತಿ ಅಂತ ಹೇಳೋದು.
ಅದರಲ್ಲಿ ಗರ್ಭಂ ದದಾಮಿ ಅಂದರೆ ಜೀವಾತ್ಮರ ಸಮಷ್ಟಿಯನ್ನೆಲ್ಲ ಇಡ್ತೀನಿ ನಾನು. ಮೂಲ ಪ್ರಕೃತಿಯೊಡನೆ ಜೀವಾತ್ಮರುಗಳನ್ನು ಸಂಬಂಧ ಹೊಂದಿಸ್ತೇನೆ ಅಂತ ಅರ್ಥ. ಮಮ ಯೋನಿಹಿ ಮಹದ್ ಬ್ರಹ್ಮ, ಜಗತ್ತಿಗೆ ಕಾರಣವಾದ ಈ ಬ್ರಹ್ಮ ಅಂತ ಹೇಳಲ್ಪಟ್ಟಿರೋದು ಪ್ರಕೃತಿ. ಅದರೊಡನೆ ಗರ್ಭಂ ದದಾಮಿ ಅಂದರೆ ಬೀಜಭೂತರಾದ ಈ ಜೀವಾತ್ಮರುಗಳನ್ನು ಅದರೊಡನೆ ಸಂಯೋಗ ಹೊಂದಿಸ್ತೇನೆ. ಅದರಿಂದಲೇ ಸರ್ವಭೂತಾನಾಂ ಸಂಭವ ಭವತಿ. ತತಃ ಸರ್ವಭೂತಾನಾಂ ಸಂಭವ ಭವತಿ. ಎಲ್ಲ ಪ್ರಾಣಿಗಳ ಉತ್ಪತ್ತಿ ಆಗುತ್ತೆ ಅದರಿಂದಲೇ. ಜೀವಾತ್ಮರುಗಳನ್ನು ಪ್ರಕೃತಿಯನ್ನು ಹೊಂದಿಸ್ತೇನೆ, ಅದರಿಂದ ಎಲ್ಲ ಪ್ರಾಣಿಗಳ ಉತ್ಪತ್ತಿಯೂ ಆಗುತ್ತೆ. ಮುಂದಿನ ಅಧ್ಯಾಯದಲ್ಲಿ ಹೇಳಲ್ಪಡುತ್ತೆ. ಜಗದ್ಯೋನಿಭೂತಂ, ಭಾಷಿಕರ ವ್ಯಾಖ್ಯಾನ ಇಲ್ಲಿಯೇ ಮಾಡ್ತಾರೆ ಸಂಗ್ರಹವಾಗಿ, ಮುಂದೆಯೂ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಜಗದ್ಯೋನಿಭೂತಂ ಮಹದ್ಬ್ರಹ್ಮ, ಜಗತ್ತಿಗೆ ಕಾರಣವಾದಂತಹ ಮಹದ್ಬ್ರಹ್ಮ ಅಂತ ಹೇಳುವ ಮದೀಯಂ ಪ್ರಕೃತ್ಯಾಖ್ಯಂ, ನನ್ನದೇ ನನಗೆ ಶೇಷಭೂತವಾದ ಪ್ರಕೃತಿ ಅಂತ ಅನ್ನುವ ಹೆಸರನ್ನು ಉಳ್ಳಂತಹ ಭೂತ ಸೂಕ್ಷ್ಮ ಮತ್ತು ಚಿದ್ವಸ್ತು. ಭೂತ ಸೂಕ್ಷ್ಮಂ ಅಚಿದ್ವಸ್ತು, ಭೂತ ಸೂಕ್ಷ್ಮಂ ಅಚಿದ್ವಸ್ತು ಯತ್, ಭೂತ ಸೂಕ್ಷ್ಮಂ ಅಚಿದ್ವಸ್ತು ಯತ್. ಪಂಚಭೂತ ಸೂಕ್ಷ್ಮ ರೂಪದಲ್ಲಿರುವಂತಹ ಅಚಿತ್ ಪದಾರ್ಥ ಯಾವುದಿದೆಯೋ ಭೂತ ಸೂಕ್ಷ್ಮ ಅಂತ ಹೇಳಲ್ಪಡುವುದು, ಅದು ಕಾರಣಾವಸ್ಥೆಯಲ್ಲಿ ಇರುವಂತಹದ್ದು ಯಾವುದಿದೆಯೋ ಅದು ತಸ್ಮಿನ್ ಚೇತನಾಖ್ಯಂ ಗರ್ಭಂ ಸಂಯೋಜಯಾಮಿ, ಚೇತನ ಅನ್ನುವಂತಹ ಗರ್ಭವನ್ನು ಸಂಯೋಗಗೊಳಿಸ್ತೇನೆ, ಅದರೊಡನೆ ಸೇರಿಸ್ತೇನೆ. ತತಃ ಮತ್ ಸಂಕಲ್ಪಕೃತಾತ್ ಅಚಿತ್ ಸಂಸರ್ಗಾದೇವ, ನನ್ನ ಒಂದು ಸಂಕಲ್ಪದಿಂದ ಆದಂತಹ ಸಂಕಲ್ಪಕೃತಾತ್ ಚಿದಚಿತ್ ಸಂಸರ್ಗಾದೇವ, ಮತ್ ಕೃತಾತ್ ಚಿರಚಿತ್ ಸಂಸರ್ಗಾದೇವ, ನನ್ನ ಸಂಕಲ್ಪದಿಂದಲೇ ಮಾಡಲ್ಪಟ್ಟ ಚೇತನಾಚೇತನಗಳ ಸಂಸರ್ಗದಿಂದಲೇ ದೇವಾದಿ ಸ್ಥಾವರಾಂತಾನಾಂ, ದೇವದಿಂದ ಆರಂಭಿಸಿ ದೇವ ಮನುಷ್ಯ ತಿರ್ಯಕ್ ಸ್ಥಾವರ ಅನ್ನುವಂತಹ ಚತುರ್ವಿಧ ಸೃಷ್ಟಿ, ಸ್ಥಾವರಾಂತಾನಾಂ ಅಚಿತ್ ಮಿಶ್ರಾಣಾಂ, ಅಚಿತ್ತೊಡನೆ ಸೇರಿದಂತಹ ಸರ್ವಭೂತಾನಾಂ ಸಂಭವ ಭವತಿ, ಎಲ್ಲ ಪ್ರಾಣಿಗಳ ಉತ್ಪತ್ತಿಯೂ ಆಗುತ್ತೆ. ಪರಮಾತ್ಮನ ಸಂಕಲ್ಪದಿಂದಲೇ, ನನ್ನ ಸಂಕಲ್ಪದಿಂದಲೇ ಆಗುತ್ತೆ. ಅದರಲ್ಲಿ ಸಂಭವ ಸರ್ವಭೂತಾನಾಂ ತತಃ ಭವತಿ ಅಂದರೆ ನನ್ನ ಸಂಕಲ್ಪದಿಂದಲೇ, ಈ ಚೇತನಾಚೇತನಗಳ ಸಂಸರ್ಗದಿಂದಲೇ ದೇವ ಮನುಷ್ಯ ತಿರ್ಯಕ್ ಸ್ಥಾವರ ಅನ್ನುವಂತಹ ಅಚೇತನೊಡನೆ ಸೇರಿದಂತಹ ಎಲ್ಲ ಪ್ರಾಣಿಗಳ ಉತ್ಪತ್ತಿಯೂ ಕೂಡ ಉಂಟಾಗುತ್ತೆ. ಶ್ರುತವಪಿ ಭೂತ ಸೂಕ್ಷ್ಮಂ ಬ್ರಹ್ಮೇತಿ ನಿರ್ದಿಷ್ಟಂ, ಇಲ್ಲಿ ಬ್ರಹ್ಮ ಅಂತ ಹೇಳೋದಕ್ಕೆ ಭೂತ ಸೂಕ್ಷ್ಮ ಅಂತ ಹೇಗೆ ಹೇಳೋದು? ಕಾರಣಾವಸ್ಥೆಯಲ್ಲಿರುವ ಪಂಚಭೂತಗಳು ಸೂಕ್ಷ್ಮ ರೂಪದಲ್ಲಿ ಭೂತ ಸೂಕ್ಷ್ಮ, ಪ್ರಕೃತಿ ಅಂತಾನೆ ಪ್ರಕೃತಿಯ ಒಂದು ಅವಸ್ಥಾ ವಿಶೇಷ, ಅದಕ್ಕೆ ಬ್ರಹ್ಮ ಅಂತ ಹೇಗೆ ಹೇಳೋದು ಅಂದರೆ ಉಪನಿಷತ್ತು ಕೂಡ ಅದನ್ನು ತಿಳಿಸುತ್ತೆ. ತಸ್ಮಾದೇತದ್ ಬ್ರಹ್ಮ ನಾಮರೂಪವನ್ನಂಚ ಜಾಯತೆ, ಇಲ್ಲಿಯೂ ಕೂಡ ಬ್ರಹ್ಮ ಅನ್ನುವ ಶಬ್ದಕ್ಕೆ ಭೂತ ಸೂಕ್ಷ್ಮ ಮೂಲ ಪ್ರಕೃತಿಯ ಕಾರಣಾವಸ್ಥೆಯಲ್ಲಿರುವ ಪ್ರಕೃತಿಯೇ ಹೇಳಲ್ಪಡುತ್ತೆ. ಅದರಿಂದಲೇ ನಾಮರೂಪವನ್ನಂಚ ಜಾಯತೆ, ನಾಮರೂಪ ವಿಭಾಗವಾದ ಇದೆಲ್ಲವೂ ಸೃಷ್ಟಿಯಾಗುತ್ತೆ. ಅದಕ್ಕೆ ಪ್ರಮಾಣವನ್ನು ಶ್ರುತಿ ಪ್ರಮಾಣವನ್ನು ತೋರಿಸ್ತಾರೆ, ಸ್ಮೃತಿಯು ಅದಕ್ಕೆ ಅನುಗುಣವಾಗಿದೆ ಅಂತ ಹೇಳಿ. ಏವಂ ಭೋಕ್ತೃಭೋಗ್ಯ ರೂಪೇಣ ಅವಸ್ಥಿತಯೋ, ಆರಂಭದಲ್ಲಿ ಹೇಳಿದ ಭೋಕ್ತೃ ಭೋಗ್ಯ ಮತ್ತು ಈಶಿತೃ ಮೂರು ತತ್ವಗಳಲ್ಲಿ ಭೋಕ್ತೃ ಭೋಗ್ಯ ರೂಪೇಣ ಅವಸ್ಥಿತಯೋ, ಭೋಕ್ತಾದ ಜೀವಾತ್ಮರುಗಳು, ಭೋಗ್ಯವಾದ ಪ್ರಕೃತಿ, ಈ ರೂಪದಲ್ಲಿ ಇರುವಂತಹ ಸರ್ವಾವಸ್ಥಾವಸ್ಥಿತಯೋ, ಎಲ್ಲ ಅವಸ್ಥೆಗಳಲ್ಲಿಯೂ ಇವೆರಡು ಯಾವ ಅವಸ್ಥೆಯಲ್ಲಿದೆಯೋ ಎಲ್ಲ ಅವಸ್ಥೆಗಳಲ್ಲಿಯೂ ಇರುವ ಎರಡಕ್ಕೂ ಕೂಡ ಚಿದಚಿತೋಹೋ, ಚೇತನಾಚೇತನಗಳಿಗೆ ಪರಮಪುರುಷ ಶರೀರತೆಯ, ಇವೆಲ್ಲವೂ ಪರಮಾತ್ಮನಿಗೆ ಶರೀರವಾಗಿರುವುದೇ, ತನ್ನಿಯಾಮ್ಯತ್ವೇನ, ಶರೀರವಾಗಿರುವುದರಿಂದ ಅವನಿಂದಲೇ ನಿಯಮನ ಮಾಡಲ್ಪಡುತ್ತೆ. ತದಪೃಥಕ್ ಸ್ಥಿತಿಂ, ಅವನಿಂದ ಬೇರ್ಪಡಿಸಲಾಗದಂತಹ ಒಂದು ಸ್ಥಿತಿ ಅವುಗಳಿಗೆ, ಅವುಗಳ ಸ್ವರೂಪವೇ ಹಾಗೆ. ಪರಮಪುರುಷಸ್ಯ ಚ ಆತ್ಮತ್ವಮಾಹು ಕಾಶ್ಚನ ಶ್ರುತಯ, ಈ ರೀತಿ ಭೋಗ್ಯವ ರೂಪದಲ್ಲಿರುವಂತಹ ಎಲ್ಲ ಅವಸ್ಥೆಗಳಲ್ಲಿಯೂ ಇರುವಂತಹ ಚೇತನಾಚೇತನಗಳು ಪರಮಪುರುಷನಿಗೆ ಶರೀರವಾಗಿ ಅವನ ನಿಯಮನದಲ್ಲಿಯೇ ಇದ್ದು ಅವನಿಗೆ ಅಪೃಥಕ್ ಸಿದ್ಧವಾಗಿರುವಂತಹದ್ದು, ಇದೆರಡೂ ಕೂಡ ಮತ್ತೆ ಪರಮಪುರುಷನು ಇವುಗಳಿಗೆಲ್ಲ ಆತ್ಮನಾಗಿರುವುದನ್ನು ಶ್ರುತಿಗಳು ನೇರವಾಗಿ ಸ್ಪಷ್ಟವಾಗಿ ತಿಳಿಸುತ್ತೆ. ಕೆಲವು ಶ್ರುತಿ ವಾಕ್ಯಗಳು
ಅದುವೇ ಯಹ ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾಂತರೋ ಎಂ ಪೃಥ್ವೀನ ವೇದ ಯಸ್ಯ ಪೃಥ್ವಿ ಶರೀರಂ, ಶರೀರ ಅನ್ನುವ ಶಬ್ದ ಇಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಯಹ ಪೃಥ್ವೀಂ ಅಂತರೋ ಯಮಯತಿ ಅಂತ ಹೇಳೋದು ಅಂತರ್ನಿಯಮನವನ್ನು ತಿಳಿಸಿದೆ. ಆತ್ಮನಾಗಿದ್ದಾನೆ, ಸತೆ ಆತ್ಮ ಅಂತರ್ಯಾಮಿ, ಆದ್ದರಿಂದ ಅಂತರ್ಯಾಮಿಯಾದವನು ಆತ್ಮ ಅಂತ ಹೇಳಿ ಪರಮಪುರುಷನು ಆತ್ಮನಾಗಿರೋದು. ಮತ್ತೆ ಚೇತನಾಚೇತನಗಳು ಎಲ್ಲ ಅವಸ್ಥೆಯಲ್ಲಿಯೂ ಕೂಡ ಪೃಥ್ವಿ, ಅಗ್ನಿ, ವಾಯು, ತೇಜಸ್ ಇದೆಲ್ಲ ಪೃಥ್ವಿಯ ಅವಸ್ಥಾ ವಿಶೇಷಗಳು. ಎಲ್ಲ ಅವಸ್ಥೆಗಳಲ್ಲಿಯೂ ಇರುವಂತಹ ಚಿತ್ತಚಿತ್ತುಗಳೆಲ್ಲವೂ ಕೂಡ ಪರಮಾತ್ಮನಿಗೆ ಶರೀರವಾಗಿ ಅವನ ನಿಯಮನದಲ್ಲಿಯೇ ಇದ್ದು ಅವನೊಡನೆ ಅಪೃಥಕ್ ಸಿದ್ಧವಾಗಿಯೇ ಇರುವುದು. ಪರಮಪುರುಷನು ಎಲ್ಲಕ್ಕೂ ಆತ್ಮನಾಗಿದ್ದಾನೆ ಅಂತ ಹೇಳುವ ವಾಕ್ಯಗಳು. ಇತ್ಯಾರಭ್ಯ ಯ ಆತ್ಮನಿ ತಿಷ್ಠನ್ನ ಆತ್ಮನೋಂತರ ಯಮಾತ್ಮನ ವೇದ ಯಸ್ಯ ಆತ್ಮ ಶರೀರಂ ಯಹ ಆತ್ಮಾನಂ ಅಂತರೋಯಮೇತಿ ಸತೇ ಆತ್ಮ ಅಂತರ್ಯಾಮ್ಯಮೃತಃ ಅಂತ ಹೇಳಿ, ಅದೇ ರೀತಿಯಲ್ಲಿ ಇದು ಇಲ್ಲಿ ಹೇಳಿದಾಗ ಪೃಥ್ವಿ, ಅಗ್ನಿ, ವಾಯು ಮೊದಲಾದ ಹೆಸರುಗಳು ಹೇಳಲ್ಪಟ್ಟಿದೆ ಅಲ್ಲಿ ವಾಕ್ಯದಲ್ಲಿ. ಇದೆಲ್ಲವೂ ಕೂಡ ಸೃಷ್ಟಿಯಾದ ಮೇಲೆ ಸ್ಥೂಲ ರೂಪದಲ್ಲಿ ಹೇಳಿದ್ರೆ ಅದಕ್ಕೆ ಮೊದಲು ಸಮಷ್ಟಿ ಸ್ಥಿತಿಯಲ್ಲಿ ಪರಮಾತ್ಮನ ಆತ್ಮನಾಗಿದ್ದನೇ ಅನ್ನುವ ಪ್ರಶ್ನೆ ಬರಬಹುದು. ಸೃಷ್ಟಿಯಾದ ಮೇಲೆ ಅಂತಃಪ್ರವೇಶ ನಾಮರೂಪೇ ವ್ಯಾಕರವಾಣಿ ಅಂತ ಹೇಳಲ್ಪಟ್ಟಿದೆ. ಅಂತಃಪ್ರವೇಶ ಮಾಡಿ ನಾಮರೂಪ ವ್ಯಾಕರಣ ಮಾಡಿರುವಾಗ ಒಳಗಡೆ ಅಂತರ್ಯಾಮಿಯಾಗಿದ್ದಾನೆ ಅಂತ ಸ್ಪಷ್ಟವಾಗಿ ತಿಳಿಯುತ್ತೆ ಅಲ್ಲಿ. ಆದರೆ ಆ ಸೃಷ್ಟಿಯಾಗುವುದಕ್ಕೆ ಮೊದಲು ಸಮಷ್ಟಿ ಸ್ಥಿತಿಯಲ್ಲಿ ಅಲ್ಲಿಯೂ ಅವನ ಆತ್ಮನಾಗಿದ್ದಕ್ಕೆ ಏನು ಪ್ರಮಾಣ ಅಂತ ಹೇಳಿದ್ರೆ ಸುಬಾಲೋಪನಿಷತ್ತಿನ ಪ್ರಮಾಣವನ್ನು ತೋರಿಸ್ತಾರೆ. ತಥಾ ಯಹ ಪೃಥ್ವೀಂ ಅಂತರೇ ಸಂಚರನ್, ಪೃಥ್ವಿಯಲ್ಲಿ ಇದ್ದು ಅಂತ ಅರ್ಥ. ಯಸ್ಯ ಪೃಥ್ವೀ ಶರೀರಂ ಯಹ ಪೃಥ್ವೀಂ ನ ವೇದ ಇತಿ ಆರಭ್ಯ ಯಹ ಅಕ್ಷರಮಂತರೇ ಸಂಚರನ್. ಸುಬಾಲೋಪನಿಷತ್ತಲ್ಲಿ ಪೃಥ್ವಿಯಾದ ಮೇಲೆ ಅಕ್ಷರ ಮೃತ್ಯು ಹೇಳಲ್ಪಟ್ಟಿದೆ. ಮೃತ್ಯು ಅನ್ನೋದ್ರಿಂದ ತಮಸ್ಸು ಹೇಳಲ್ಪಡುತ್ತೆ. ಅಕ್ಷರ ಅನ್ನೋದು ಚೇತನ ಸಮಷ್ಟಿಯನ್ನು ತಿಳಿಸುತ್ತೆ. ಇದೆಲ್ಲ ಆ ಚೇತನ ಅದು ಸಮಷ್ಟಿ ಸೃಷ್ಟಿಯಲ್ಲಿ ಒಂದಕ್ಕಿಂತ ಒಂದು ಅತ್ಯಂತ ಸೂಕ್ಷ್ಮವಾದ ಅವಸ್ಥಾ ವಿಶೇಷಗಳು ಇದೆಲ್ಲವೂ ಕೂಡ. ಯಹ ಅಕ್ಷರಮಂತರೇ ಸಂಚರನ್ ಯಸ್ಯ ಅಕ್ಷರಂ ಶರೀರಂ ಯಮಕ್ಷರಂ ನವೇದ. ಚೇತನ ಸಮಷ್ಟಿಯೂ ಕೂಡ ಅಲ್ಲಿಯೂ ಸೃಷ್ಟಿ ಸ್ಥೂಲವಾಗುವುದಕ್ಕೆ ಮೊದಲು ಸಮಷ್ಟಿ ಸೃಷ್ಟಿಯ ಸ್ಥಿತಿಯಲ್ಲಿಯೂ ಕೂಡ ಎಲ್ಲಕ್ಕೂ ಅವನಿಗೆ ಶರೀರವಾಗಿತ್ತು, ಎಲ್ಲಕ್ಕೂ ಅವನ ಅಂತರ್ಯಾಮಿಯಾಗಿಯೇ ಇದ್ದ ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿ ಅಕ್ಷರ ಮತ್ತು ಮೃತ್ಯು ಅನ್ನುವ ಮೃತ್ಯು ಅನ್ನುವ ಶಬ್ದವು ತಮಸ್ಸು ಅನ್ನುವ ಅರ್ಥದಲ್ಲಿ ತಮಸ್ ಶಬ್ದವನ್ನು ತಿಳಿಸುತ್ತೆ. ತಮಸ್ಸು ಅನ್ನುವ ಪದಾರ್ಥ. ಯಹ ಮೃತ್ಯುಮಂತರೇ ಸಂಚರನ್ ಯಸ್ಯ ಮೃತ್ಯು ಶರೀರಂ ಯಂ ಮೃತ್ಯುರ್ನ ವೇದ ಏಷ ಸರ್ವಭೂತಾಂತರಾತ್ಮ, ಎಲ್ಲಕ್ಕೂ ಅಂತರಾತ್ಮನಾದವನು. ಅಪಹತ ಪಾಪ್ಮ, ಆದರೂ ಯಾವ ದೋಷವೂ ಅವನಿಗೆ ಇಲ್ಲ. ಬೃಹದಾರಣ್ಯಕದಲ್ಲಿ ಅಮೃತಃ 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 ಅಂತ ಒಂದೊಂದು ಆವೃತ್ತಿಯಲ್ಲೂ ಹೇಳಿದ್ದು. ಇಲ್ಲಿ ಸುಬಾಲೋಪನಿಷತ್ತು ಅಪಹತ ಪಾಪ್ಮ ಅನ್ನುವ ಶಬ್ದದಿಂದ ಹೇಳುತ್ತೆ. ದಿವ್ಯ ದೇವ ಏಕಃ, ದ್ವಿಲೋಕದಲ್ಲಿ ಇರುವವನು, ಅಪ್ರಾಕೃತನಾದವನು. ದೇವ ಇವನೇ ಜಗತ್ಕಾರಣನಾದವನು, ದೇದೀಪ್ಯಮಾನವನು. ಏಕಃ ನಾರಾಯಣ, ದೇವತಾ ವಿಶೇಷವು ಕೂಡ ನಾರಾಯಣನೇ ಅನ್ನೋದು ತಿಳಿಸುತ್ತೆ. ಅತ್ರ ಮೃತ್ಯು ಶಬ್ದೇನ ತಮಶಬ್ದವಾಚ್ಯಂ ಸೂಕ್ಷ್ಮಾವಸ್ಥಂ ಅಚಿದ್ವಸ್ತು ಅಭಿಧೀಯತೆ. ಅತ್ಯಂತ ಸೂಕ್ಷ್ಮ ಅವಸ್ಥೆಯಲ್ಲಿರುವ ಅಚೇತನ ಪದಾರ್ಥವು ಹೇಳಲ್ಪಡುತ್ತೆ. ಅಸ್ಯಾಮೇವ ಉಪನಿಷದಿ ಹೇಗೆ ತಿಳಿದು ಬರುತ್ತೆ ಅಂತ ಹೇಳಿದ್ರೆ ಈ ಉಪನಿಷತ್ತೆ ಅದನ್ನು ತಿಳಿಸುತ್ತೆ. ಒಂದು ಕಡೆ ಮೃತ್ಯು ಅಂತ ಹೇಳಿ ಒಂದು ಕಡೆ ತಮಃ ಅನ್ನುವ ಶಬ್ದವನ್ನು ಉಪಯೋಗಿಸಿದೆ. ಅವ್ಯಕ್ತಂ ಅಕ್ಷರೇ ಲೀಯತೆ ಅಕ್ಷರಂ ತಮಸಿ ಲೀಯತೆ ಇತಿ ವಚನಾತ್. ಅವ್ಯಕ್ತ ಅನ್ನೋದು ಪ್ರಕೃತಿ, ಅದು ಅಕ್ಷರೇ ಲೀಯತೆ ಅಕ್ಷರಂ ತಮಸಿ ಲೀಯತೆ ತಮಃ ಪರೇ ದೇವೇ ಏಕೀಭವತಿ. ಅದನ್ನೇ ಇಲ್ಲಿ ಮೃತ್ಯುಮಂಚರೇ ಸಂಚರನ್ ಅಕ್ಷರಮಂಚರೇ ಸಂಚರನ್ ಮೊದಲಾದದ್ದು ಅಕ್ಷರ ಮೃತ್ಯು ಶಬ್ದದಿಂದ ಹೇಳಲ್ಪಟ್ಟಿದೆ. ಅದೇ ಉಪನಿಷತ್ತಿನಲ್ಲಿ ಇದು ಪ್ರಳಯವನ್ನು ತಿಳಿಸುವಂತಹ ವಾಕ್ಯಗಳು. ಪ್ರಳಯದಲ್ಲಿ ಸಮಷ್ಟಿ ಸ್ಥಿತಿಯಲ್ಲಿಯೂ ಕೂಡ ಎಲ್ಲಕ್ಕೂ ಪರಮಾತ್ಮನೇ ಆತ್ಮನಾಗಿ ಅಂತರ್ಯಾಮಿಯಾಗಿ ಎಲ್ಲವನ್ನೂ ನಿಯಮನ ಮಾಡುವನು, ಎಲ್ಲವೂ ಅವನಿಗೆ ಶರೀರಭೂತವಾಗಿತ್ತು ಅನ್ನೋದು ಎಲ್ಲ ಅವಸ್ಥೆಗಳಲ್ಲಿಯೂ. ಅದುವೇ ಇಲ್ಲಿ ಅದಕ್ಕೆ ಆರಂಭದಲ್ಲಿ ಹೇಳುವಾಗ ಭೋಕ್ತೃಭೋಗ್ಯ ರೂಪೇಣ ಅವಸ್ಥಿತೆಯೋ ಸರ್ವಾವಸ್ಥಾವಸ್ಥಿತೆಯೋ, ಎಲ್ಲ ಅವಸ್ಥೆಗಳಲ್ಲಿಯೂ ಅಷ್ಟೇ, ಸೃಷ್ಟಿಯಲ್ಲಿಯೋ ಪ್ರಳಯದಲ್ಲಿಯೋ ಯಾವ್ಯಾವ ಅವಸ್ಥೆ ಇದೆಯಲ್ಲಿಯೋ ಮೋಕ್ಷದಲ್ಲಿಯೋ ಎಲ್ಲ ಅವಸ್ಥೆಗಳಲ್ಲಿಯೂ ಎಲ್ಲವೂ ಅವನಿಗೆ ಶರೀರವೇ. ಆತ್ಮ ಅನ್ನುವ ಶಬ್ದವು ಆತ್ಮ ಅಂತ ಹೇಳುವಾಗ ಎಲ್ಲ ಆತ್ಮರುಗಳನ್ನು ಸೇರಿಸ್ಕೊಳ್ಳಿ, 3 ವಿಧ ಆತ್ಮರನ್ನು ಹೇಳ್ಬೋದು. ಜನರಲ್ ಟರ್ಮ್ ಅದು. ಸಾಮಾನ್ಯವಾಗಿ ಆತ್ಮ ಅಂತ ಹೇಳಲ್ಪಟ್ಟಿದೆ.
ಬರೀ ಬದ್ಧ ಜೀವ ಅಂತ ಹೇಳಬೇಕಾಗಿಲ್ಲ, ಎಲ್ಲರನ್ನೂ ಸೇರಿಸ್ಕೊಳ್ಬೋದು. ನಿತ್ಯ ಮುಕ್ತರು ಕೂಡ ಅದೇ ಆತ್ಮಶಬ್ದದಿಂದ ಹೇಳಲ್ಪಡ್ಬೋದು. ಹಾಗೆ ಎಲ್ಲರಿಗೂ ಅವನು ಅಂತರ್ಯಾಮಿ, ಎಲ್ಲಕ್ಕೂ ಆತ್ಮನಾಗಿದ್ದಾನೆ. ಇದು ಎಲ್ಲ ಅವಸ್ಥೆಗಳಲ್ಲಿಯೂ ಇರುವ ಸರ್ವಾವಸ್ಥಾ ಅವಸ್ಥಿತಯೋ ಚಿದಚಿತೋ ಪರಮಪುರುಷ ಶರೀರತೆಯ ತಮ್ನಿಯಾಮ್ಯತ್ವೇನ ತದ ಪೃಥಕ್ ಸ್ಥಿತಿಂ ಪರಮಪುರುಷಸ್ಯ ಚ ಆತ್ಮತ್ವ ಮಾಹುಹು. ಇದು ಸ್ಪಷ್ಟವಾಗಿ ಉಪನಿಷತ್ತುಗಳು ಹೇಳಿರುವಂತಹ ವಿಷಯ, ಹೊಸದಾಗಿ ಹೇಳಿದ್ದಿಲ್ಲ. ಭಾಷ್ಯಕಾರರು ಹೊಸದಾಗಿ ಕಂಡಿದ್ದಿಲ್ಲ. ಇದನ್ನು ಉಪನಿಷತ್ತೇ ಸ್ಪಷ್ಟವಾಗಿ ನೇರವಾಗಿ ಹೇಳಿರುವಂತಹ ವಿಷಯ. ಇಲ್ಲಿ ಯಾವುದು ಇಲ್ಲಿ ಇದೆಲ್ಲವೂ ಕೂಡ ಮಿಥ್ಯೆ ಅನ್ನುವ ಯಾವ ವಾಕ್ಯವೂ ಇಲ್ಲ, ಯಾವ ಶಬ್ದವೂ ಇಲ್ಲ. ಎಲ್ಲ ಪರಮಾರ್ಥವಾದದ್ದು, ಆ ರೀತಿಯೇ ಅರ್ಥ ಮಾಡಬೇಕಾದ್ದು, ನ್ಯಾಯವಾದದ್ದು ಅನ್ನೋದು ತಿಳಿಯುತ್ತೆ. ಹಾಗೆ ಅವನ ಆತ್ಮತ್ವವು ಕೂಡ ಬೇರೆ ಯಜುರಾರಣ್ಯಕದಲ್ಲಿ ಅಂತಃಪ್ರವಿಷ್ಟ ಶಾಸ್ತ್ರ ಜನಾನಾಂ ಸರ್ವಾತ್ಮ ಇದು ಚ, ಇದು ಕೂಡ ಸ್ಪಷ್ಟವಾಗಿ ತಿಳಿಸುತ್ತೆ. ಎಲ್ಲವನ್ನು ಅವನು ಶಾಸನ ಮಾಡುವುದಕ್ಕೋಸ್ಕರ ಅಂತಃಪ್ರವೇಶ ಮಾಡಿದ್ದಾನೆ ಪರಮಾತ್ಮನು ಅಂತ ಹೇಳಿ. ಈ ರೀತಿ ಏವಂ ಸರ್ವಾವಸ್ಥಾವಸ್ಥಿತ ಕಿರ್ಚಿದ್ವಸ್ತು ಶರೀರತೆಯ ತತ್ಪ್ರಕಾರ ಪರಮಪುರುಷ ಏವ, ಎಲ್ಲ ಅವಸ್ಥೆಗಳಲ್ಲಿಯೂ ಇರುವ ಚೇತನಾಚೇತನ ವಸ್ತುಗಳನ್ನು ಶರೀರವಾಗಿ ಹೊಂದಿ, ಶರೀರತೆಯ ತತ್ಪ್ರಕಾರ, ಶರೀರವಾಗಿರುವುದರ ಮೂಲಕ ಅವನ ಪ್ರಕಾರವಾಗಿರುವುದು, ತನ್ನ ಪ್ರಕಾರವಾಗಿ ಉಳ್ಳಂತಹ ಪರಮಪುರುಷನೇ ಕಾರ್ಯಾವಸ್ಥ ಕಾರಣಾವಸ್ಥ ಜಗದ್ರೂಪೇಣ ಅವಸ್ಥಿತ. ಈಗ ಸೃಷ್ಟಿಯ ವಿಷಯವನ್ನು ಹೇಳ್ತಾರೆ. ಕಾರ್ಯಾವಸ್ಥೆಯಲ್ಲಿಯೂ ಕಾರಣಾವಸ್ಥೆಯಲ್ಲಿಯೂ ಇರುವಂತಹ ಜಗತ್ತಿನ ರೂಪದಲ್ಲಿ ಇದ್ದವನು ಪರಮಪುರುಷ ಏವ. ಕಾರ್ಯಾವಸ್ಥೆಯಲ್ಲಿರುವ ಜಗತ್ತು, ಕಾರಣಾವಸ್ಥೆಯಲ್ಲಿ ಜಗತ್ತು, ಎರಡು ರೂಪದಲ್ಲೂ ಇದ್ದವನು ಪರಮಪುರುಷನೇ. ಹೇಗೆ ಅಂತ ಹೇಳಿದ್ರೆ ಬರೀ ಪರಮಪುರುಷ ಒಬ್ಬನೇ ಅಲ್ಲ. ಚಿರಚಿದ್ವಸ್ತು ಶರೀರತೆಯ ತತ್ಪ್ರಕಾರ, ಚೇತನ ವಸ್ತುಗಳೆಲ್ಲ ತನ್ನ ಶರೀರವಾಗಿರುವುದರ ಮೂಲಕ ತನ್ನ ಪ್ರಕಾರವಾಗಿ ಉಳ್ಳ ಪರಮಪುರುಷನೇ ಕಾರಣಾವಸ್ಥೆಯಲ್ಲಿಯೂ ಜಗದ್ರೂಪದಲ್ಲಿದ್ದ, ಕಾರ್ಯಾವಸ್ಥೆಯಲ್ಲಿಯೂ ಜಗದ್ರೂಪದಲ್ಲಿ ಇದ್ದಾನೆ ಅನ್ನೋದನ್ನು ಇತೀಮಮರ್ಥಂ ಜ್ಞಾಪಯಿತು ಕಾಶ್ಚನ ಶ್ರುತಯ ಕಾರ್ಯಾವಸ್ಥಂ ಕಾರಣಾವಸ್ಥಂ ಚ ಜಗತ್ ಸಯೇವ ಇತಿ ಆಹು. ಎರಡು ಅವಸ್ಥೆಗಳಲ್ಲಿ ಇರುವ ಜಗತ್ತು ಪರಮಾತ್ಮನೇ ಅಂತಾನೆ ಹೇಳುತ್ತೆ. ಕಾರ್ಯಾವಸ್ಥೆಯಲ್ಲಿರುವ ಜಗತ್ತು ಪರಮಾತ್ಮನೇ, ಕಾರಣಾವಸ್ಥೆಯಲ್ಲಿರುವ ಜಗತ್ತು ಪರಮಾತ್ಮನೇ, ಜಗದ್ರೂಪದಲ್ಲಿರುವನು ಪರಮಾತ್ಮನೇ. ತದ್ವಿಶ್ವರೂಪ ವೈರೂಪ್ಯಂ ರೂಪಮನ್ಯಧರೇ ಪ್ರಭು ಅಂತ ಹೇಳಿ, ವಿಶ್ವರೂಪವೆಲ್ಲ ಅವನೇ ಆಗಿದ್ದಾನೆ, ಅವನದೇ ರೂಪ, ಅವನೇ ಕಾರ್ಯಾವಸ್ಥೆಯಲ್ಲಿರುವನು, ಅವನೇ ಕಾರಣಾವಸ್ಥೆಯಲ್ಲಿ. ಆದರೆ ಚೇತನಾಚೇತನ ವಸ್ತುಗಳನ್ನು ಶರೀರವಾಗಿರುವುದರ ಮೂಲಕ ತನ್ನ ಪ್ರಕಾರವಾಗಿ ಉಳ್ಳ ಪರಮಾತ್ಮನೇ ಎರಡು ಅವಸ್ಥೆಗಳಲ್ಲಿಯೂ ಇರುವನು ಅಂತ ಶ್ರುತಿಗಳು ಹೇಳುತ್ತೆ ಸ್ಪಷ್ಟವಾಗಿ. ಸದೇವ ಸೌಮ್ಯದ ಇದು ಸೃಷ್ಟಿಯ ವಿಷಯವನ್ನೇ ಈಗ ಛಾಂದೋಗ್ಯದ ಸದ್ವಿದ್ಯಾ ಪ್ರಕರಣದ ವಾಕ್ಯಗಳನ್ನೆಲ್ಲ ತೆಗೆದು ಇಲ್ಲಿ ವ್ಯಾಖ್ಯಾನ ಮಾಡ್ತಾರೆ ಮುಂದೆ. ಇದೆಲ್ಲವೂ ಒಂದು ಭಾಗ ಸೃಷ್ಟಿಯಲ್ಲಿ ಹೇಳುವಂತಹದ್ದು, ಕಾರ್ಯಾವಸ್ಥೆ ಕಾರಣಾವಸ್ಥೆ ಇವುಗಳನ್ನೆಲ್ಲ ಹೇಳುವಂತಹದ್ದು. ಇನ್ನು ಬೇಕಾದಷ್ಟು ಪ್ರಮಾಣಗಳನ್ನೆಲ್ಲ ಮುಂದೆ ತೆಗಿತಾರೆ. ಪರಮಾತ್ಮ ಸ್ವರೂಪವನ್ನು, ಸಾಮಾನಾಧಿಕರಣ್ಯವನ್ನು ತಿಳಿಸುವ ವಾಕ್ಯಗಳು ಇದೆಲ್ಲವನ್ನು ಕೂಡ ಈಗ ಮೂರು ತತ್ವತ್ರಯಗಳ ಸ್ವರೂಪ ವಿವೇಕವನ್ನು ತಿಳಿಸುವಂತಹದ್ದು. ಎಲ್ಲವೂ ಅವನಿಗೆ ಶರೀರವಾಗಿದೆ, ಅವನ ನಿಯಮನದಲ್ಲಿದೆ, ಎಲ್ಲಕ್ಕೂ ಅವನ ಆತ್ಮನಾಗಿದ್ದಾನೆ ಎಲ್ಲ ಅವಸ್ಥೆಗಳಲ್ಲಿಯೂ ಅನ್ನೋದಕ್ಕೆ ಸ್ಪಷ್ಟವಾಗಿ ಶ್ರುತಿ ಪ್ರಮಾಣಗಳನ್ನು ಮತ್ತು ಸ್ಮೃತಿ ಪ್ರಮಾಣಗಳನ್ನೆಲ್ಲ ತಿಳಿಸಿ ಅದನ್ನು ಮೊದಲು ಸ್ಥಾಪನೆ ಮಾಡಿದ್ರು. ಇನ್ನು ಮುಂದೆ ಸೃಷ್ಟಿ ವಿಷಯ ಇದೆಲ್ಲ ಬಂದು ಪರಮಾತ್ಮನ ಸ್ವರೂಪ ಅದೆಲ್ಲವನ್ನು ಮುಂದೆ ಪ್ರಮಾಣಪೂರ್ವಕವಾಗಿ ಸ್ಥಾಪನೆ ಮಾಡ್ತಾರೆ. ಅದರ ವಿಷಯವನ್ನು ಮುಂದೆ ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ತಿಳಿಸ್ಕೊಳ್ತೀನಿ. ಕವಿತಾರ್ಪಿತಮಾಯ ಕಲ್ಯಾಣ ಗುಣಶಾಲಿನಿ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ವನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮಂ ವ್ಯಾಮೋಹತಸ್ತರಿಗಿರಾಣಿ ತನ್ನಾಯಿಮೇನೆ ಸ್ಮದ್ಗುರೋರ್ಭಗವತೋಸ್ಯ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ. ಸಮಾನಾಧಿಕರಣ ಗೊತ್ತಾಗ್ಲಿಲ್ಲ ಸ್ವಲ್ಪ.